ಜೈ ಹಿಂದ್. ನೋಡ್ರಿ ನಾವು ಇವತ್ತು RRB ಡಿ ಗ್ರೂಪ್ ಬಗ್ಗೆ ನಾವು ಡಿಸ್ಕಷನ್ ಮಾಡಕತ್ತೇವಿ. ಅದನ್ನ ಕಂಟಿನ್ಯೂಷನ್ ಮಾಡ್ತಾ ಹೋಗೋಣ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೀವು ಡೈಲಿ ನೋಡ್ತೀರಿ ಅಂತಂದ್ ಹೇಳಿದ್ರೆ ನಾನು ಮಾರ್ನಿಂಗ್ ಒಂದ್ ವಿಡಿಯೋ, ಈವ್ನಿಂಗ್ ಒಂದ್ ವಿಡಿಯೋ ಅಂತಂದ್ ಹೇಳಿ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡ್ರಿ. ಆಲ್ಮೋಸ್ಟ್ ಎಲ್ಲ ಕರ್ನಾಟಕದವ್ರಿಗೆ ಎಲ್ರಿಗೂ ರೀಚ್ ಆಗ್ಲಿ. ಫಸ್ಟ್ಗೆ ಕೆಲವೊಂದ್ ಜನ ಹೇಳ್ತಾರೆ, ಸರ್ ನಮ್ಗೆ ಟ್ರಿಕ್ಸ್ ಗಳು ಬೇಕು ಅಂತಂದ್ ಹೇಳಿ. ನಾನು ಟ್ರಿಕ್ಸ್ ಗಳನ್ನ ಹೇಳ್ತೀನಿ, ಇಲ್ಲ ಅಂತಲ್ಲ. ನೆಕ್ಸ್ಟ್ ಬಟ್ ಅದರ ಬೇಸಿಕ್ ಥಿಂಗ್ಸ್ ಗಳನ್ನ ಅರ್ಥ ಮಾಡ್ಕೊಳ್ರಿ. ಕ್ವಶನ್ ಪೇಪರ್ ಯಾವ ತರ ಬರುತ್ತೆ, ಕ್ವಶನ್ಸ್ ಗಳು ಯಾವ ರೀತಿಯಾಗಿ ಬೇಸಿಕ್ಸ್ ಇರ್ತಾವ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಆಮೇಲೆ ಟ್ರಿಕ್ಸ್ ಹೋಗೋಣ. ನಮಗ್ ಕ್ವಶನ್ ಗೊತ್ತಿಲ್ಲ ಅಂತಂದ್ ಹೇಳಿದ್ರೆ ನಾವು ಟ್ರಿಕ್ಸ್ ತಗೊಂಡ್ ಏನ್ ಮಾಡಕ್ಕಾಗೈತೆ ಹೇಳು. ನಮಗ್ ಪ್ರಾಬ್ಲಮ್ ಗೊತ್ತಿಲ್ಲ. ಈಗ ಡಾಕ್ಟರ್ ಹತ್ರ ಹೋಗಿರ್ತೀರಿ, ಪ್ರಾಬ್ಲಮ್ ಹೇಳುಲ್ದ್ರೆ ನನಗೆ ಡೈರೆಕ್ಟ್ ಆಗಿ ಒಂದಿಂದ ಕಮ್ಮಿ ಆಗುವಂತದ್ದು ಟ್ಯಾಬ್ಲೆಟ್ ಕೊಡ್ರಿ, ಇಂಜೆಕ್ಷನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಆಗತ್ತೆ? ಆಗಂಗಿಲ್ಲ. ಹಂಗ ಸೇಮ್ ಮೊದಲು ಬೇಸಿಕ್ ಥಿಂಗ್ಸ್ ಗಳನ್ನ ಅರ್ಥ ಮಾಡ್ಕೊಂತ ಹೋಗೋಣ. ಇನ್ನೂ ಟೈಮ್ ಐತೆ, ಒಂದೊಂದ್ ದಿನ ಸ್ಟಡಿ ಮಾಡ್ಕೊಂತ ಹೋಗ್ಬಿಡೋಣ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೋಡ್ರಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಐತ. ನಿಮ್ಗೆ ಯಾರಿಗಾದ್ರೂ ಕಂಟಿನ್ಯೂಸ್ ಆಗಿ ಸೀರಿಯಲ್ ಆಗಿ ಸಿಗ್ಲಿಲ್ಲ, ಮೊದಲು ಜಾಯ್ನ್ ಆಗ್ಬಿಡ್ರಿ. ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯ್ನ್ ಆಗ್ರಿ. ಅದ್ರೊಳಗೆ ನಿಮ್ಗೆ ಎಲ್ಲ ಮಟೀರಿಯಲ್ಸ್ ಎಲ್ಲ ಸಿಗ್ತಾವ. ಆಮೇಲೆ ಕ್ವಶನ್ ಪೇಪರ್ಸ್ ಗಳನ್ನು ಕೂಡ ನಾನು ಅದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡ್ರಿ, ಆಲ್ರೆಡಿ 10 ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿದೀವಿ. ಟೋಟಲ್ 10 ಕ್ವಶನ್ಸ್ ಮುಗಿದಾವ. ಇವಾಗ 11ನೇ ಕ್ವಶನ್ ಇಂದ ಡಿಸ್ಕಷನ್ ಮಾಡೋಣ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಜಾಸ್ತಿ ಏನ್ ಇದು ಬೇಡ, ಸ್ಪೀಡ್ ಆಗೋದು ಬೇಡ. ಅದಾದ ನಂತರ ಅರ್ಥ ಮಾಡ್ಕೊಳ್ಳೋಣ ಮೊದಲು ಅಷ್ಟು ಕ್ವಶನ್ ಪೇಪರ್ ಹೆಂಗಿರುತ್ತೆ. ಇಲ್ಲಿ ಕ್ವಶನ್ ಏನೈತಿ ನೋಡ್ರಿ, ಉಜ್ವಲ್ ಅನ್ನೋನು 50, 100, 200 ಮುಖಬೆಲೆಯ ಕರೆನ್ಸಿ ನೋಟುಗಳಿಂದ 5250 ರೂಪಾಯಿಯನ್ನ ಹೊಂದಿದಾನ. ಪ್ರತಿ ಮುಖಬೆಲೆಯ ನೋಟುಗಳ ಸಂಖ್ಯೆ ಸಮಾನ ಆಗಿರುತ್ತೆ. ಹಂಗಾದ್ರೆ ಉಜ್ವಲ್ ಬಳಿ ಎಷ್ಟು ನೋಟುಗಳಿದಾವ ಅಂತಂದೇಳಿ ಏನಿದ್ರ ಅರ್ಥ? ಸರ್ ಅವನ್ ಟ್ಯಾಕ್ ಟೋಟಲ್ ಆಗಿ ಎಷ್ಟಿದಾವ್ರಿ? 5250 ರೂಪಾಯಿ ಇದಾವ್ರಿ. ಟೋಟಲ್ ಆಗಿ ಎಷ್ಟಿದಾವು? 5250. ಅದ್ರೊಳಗ 50 ರೂಪಾಯಿದು ನೋಟ್ಗಳದಾವ್ರಿ, 100 ರೂಪಾಯಿದು ನೋಟ್ಗಳದಾವ್ರಿ, ಅದಾದ ನಂತರ 200 ರೂಪಾಯಿದು ನೋಟ್ ಅದಾವ್. ಸೊ ಈಗ ನಿಮ್ಮ ಹತ್ರ ಹೇಳ್ತೀವಲ್ಲ, 50 ರೂಪಾಯಿದ ಅಂತಾಕ, 100 ರೂಪಾಯಿದ, 200 ರೂಪಾಯಿದ, ಟೋಟಲ್ ಅಂತಾಕ 5250 ರೂಪಾಯಿದು. ಹಂಗಾದ್ರೆ ಎಷ್ಟು ನೋಟುಗಳದಾವ ಅಂತ ಕೇಳಿದ್ರೆ, ಬಟ್ ಅದು ಪ್ರತಿ ಮುಖಬೆಲೆಯ ನೋಟುಗಳ ಸಂಖ್ಯೆ ಅಂದ್ರೆ 50 ರೂಪಾಯಿದಾಗ್ಲಿ, 100ದಾಗ್ಲಿ, 200ದಾಗ್ಲಿ ಸಮಾನ ಇರುತ್ತ ಅಂತಂದೇಳಿ. ಸೊ ಎಷ್ಟೇ ಇರ್ಲಿ, ಈಗ ನೋಡ್ರಿ, 50 ರೂಪಾಯಿದು 10 ಇದ್ದು ಅಂತಂದ್ ಹೇಳಿದ್ರೆ ಉಳ್ದು ಎಲ್ಲಾನು ಕೂಡ ಏನಂತಂದ್ ಹೇಳಿದ್ರೆ 10 ಇರ್ಬೇಕು ಆತರ. ಸೊ ಮೂರು ಏನಂತಂದ್ ಹೇಳಿದ್ರೆ ಒಂದೇ ಸಂಖ್ಯೆದ ಇರ್ಬೇಕು ಅಂತಂದ್ರೆ, ಒಂದೇ ಸಂಖ್ಯೆ ಇರುತ್ತಂತಂದ್ ಹೇಳಿದ್ರೆ ನಾವು ಅದನ್ನ ಏನಂತ ತಗೋಣ ಗೊತ್ತಿಲ್ಲ ನಮ್ಗ. ಎಕ್ಸ್ ಅಂತ ತಗೊಳ್ಳೋಣ. 50x ಪ್ಲಸ್ 100x ಪ್ಲಸ್ 200x. ಯಾಕೆ ಹಿಂಗ್ ತಗೊಂಡ್ವಿ? ಸರ್ ಈಗ ನೋಡ್ರಿ, ನಂತಕ್ 52 ರೂಪಾಯಿದ 2 ನೋಟ್ ಅದಾವ ಅಂತಂದ್ ಹೇಳಿದ್ರೆ 50 ಇಂಟು ಎಷ್ಟಾಯ್ತು? 2 ಅಂತಂದ್ ಹೇಳಿದ್ರೆ 100 ರೂಪೀಸ್ ಆಯ್ತಲ್ಲ. ಅದನ್ನ ಇಂಟು ಮಾಡ್ಕೊಂತೀವಲ್ಲ, ಎಷ್ಟು ನೋಟ್ಗಳಿದಾವ ಅದ್ರ ವ್ಯಾಲ್ಯೂ. ಸೊ ಅದಕ್ಕೋಸ್ಕರ ಬಡ್ಕೊಂಡ್ವಿ. ಇದನ್ನೆಲ್ಲಾನು ಏನಂತಂದ್ ಹೇಳಿದ್ರೆ ಕೂಡ್ಸ್ರಿ. ಎಲ್ಲಾನು ಕೂಡ್ಸಿದಾಗ ನಮ್ದು ವ್ಯಾಲ್ಯೂ ಎಷ್ಟಾಗತ್ತೆ? ಎಲ್ಲಾ ನೋಟ್ಗಳನ್ನ ಸೇರಿಸಿ 5250 ಆಗತ್ತೆ. ಸೊ 100, 200 ಅಂತಂದ್ ಹೇಳಿದ್ರೆ 300x ಆಯ್ತು. 300x 350x ಆಯ್ತು. ಎಷ್ಟಾಯ್ತು? 350x. ಟೋಟಲ್ ಆಗಿ ಎಷ್ಟೈತೆ? 5250. ನಾವ್ ಎಕ್ಸ್ ವ್ಯಾಲ್ಯೂನ ಕಂಡಿಡೀರಿ. 5250 ಇದಕ್ ಈ ಕಡೆ ಬಂತು ಅಂತಂದ್ ಹೇಳಿದ್ರೆ, ರೈಟ್ ಹ್ಯಾಂಡ್ ಸೈಡ್ ಬಂತು ಅಂತ ಹೇಳಿದ್ರೆ ಡಿವೈಡೆಡ್ ಬೈ ಆಗತ್ತೆ. ಸೊ ಎಷ್ಟಾಯ್ತು? 350. ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. ನಮ್ಗೆ ಏನ್ ಉಳಿತಿನ ಇದ್ ನೋಡ್ರಿ, 5 7 35. ಅದಾದ ನಂತರ ಇದ್ ನೋಡ್ರಿ, 5 1 5. ಸೊ 2 ಡಿವೈಡ್ ಆಗಂಗಿಲ್ಲ, ಸಣ್ಣದೈತೆ. ಅದಕ್ಕೋಸ್ಕರ ಜೀರೋ ಕೊಡ್ಬೇಕು, 2 ಅಂಕಿನ ತಗೋಬೇಕು. 5 5 25. ಆಮೇಲೆ ನೋಡ್ರಿ, 7 1 7 7. ಎಷ್ಟು ಉಳಿತು? 3 ಉಳಿತು. 3 5 ಎಷ್ಟಾಯ್ತು? 35 ಆಯ್ತು. 7 5 35. ಅಂದ್ರೆ ಟೋಟಲ್ ಆಗಿ ಎಷ್ಟು ಬಂತಂದ್ರೆ ಎಕ್ಸ್ ವ್ಯಾಲ್ಯೂ 15 ಅಂತಂದ್ ಬಂತು. ನೋಡ್ರಿ, 50ರದ್ದು ಎಷ್ಟಿದಾವು? 15 ಇದಾವು. 100ರದ್ದು ಎಷ್ಟಿದಾವು? ಸೇಮ್ ಇರ್ತಾವ ಅಂತಂದ್ ಹೇಳಿದಾರಲ್ಲ, 15 ಇದಾವು. 200ರದ್ದು ಎಷ್ಟ? 15. ಸೊ ಅಂದ್ರೆ ಟೋಟಲ್ ಆಗಿ ಎಷ್ಟಾಯ್ತು? 15 ಮೂರ್ಲೆ 45 ನೋಟುಗಳಾದ್ವು. ನೋಡ್ರಿ, ಎಲ್ಲ ಸೇಮ್ ಇರ್ತಾವ ಅಂತಂದ್ ಹೇಳಿದ್ರೆ ಪ್ರತಿ ಮುಖಬೆಲೆಯ ನೋಟುಗಳ ಸಂಖ್ಯೆ ಸಮಾನ ಆಗಿರುತ್ತೆ. ಅಂದ್ರೆ ಇವೆಷ್ಟಿರ್ಬೇಕು? 15 ನೋಟ್ ಇರ್ಬೇಕು. ಇವೆಷ್ಟಿರ್ಬೇಕು? 15 ನೋಟ್ ಇರ್ಬೇಕು. ಎಕ್ಸ್ ವ್ಯಾಲ್ಯೂ ಅದ ಕಂಡು ಹಿಡ್ಕೊಂಡ್ವಿ. ಸೊ ಟೋಟಲ್ 3ನು ಕೂಡ್ಸ್ರಿ. ಸೊ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ 5250 ಬರುತ್ತೆ. ಇದನ್ನ ನೋಟುಗಳ ಎಷ್ಟದಾವು? 15 ನೋಟ್ 50ರದ್ದು, 100 ನೋಟ್ 15ರದ್ದು, 200 ನೋಟ್ 15ರದ್ದು ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 45 ನೋಟ್ಗಳಿದಾವು. ಸೊ ಇದು ಕರೆಕ್ಟ್ ಆಗಿ ನಮ್ಗೆ ಅರ್ಥ ಆಯ್ತು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಯತ ಒಂದರ ಉದ್ದ. ಸೊ ಆಯತ ಹೆಂಗಿರುತ್ತೆ ಇವಾಗ ನೋಡ್ರಿ, ಕ್ವಶನ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಆಯತ ಅಂತಂದೈತ. ಆಯತ ಒಂದರ ಉದ್ದ ಅಗಲಕ್ಕಿಂತ 5 ಸೆಂಟಿಮೀಟರ್ ಹೆಚ್ಚಾಗೈತಿ. ಆಯತದ ವಿಸ್ತೀರ್ಣವನ್ನ ಕೊಟ್ಟಿದ್ದಾನೆ 215 cm² ಅಂತಂದೇಳಿ. ಹಂಗಾದ್ರೆ ಆಯತದ ಅಗಲವನ್ನ ಕಂಡುಹಿಡಿಬೇಕು. ಅದು ಸಮೀಕರಣ ರೂಪದಲ್ಲಿ ಬರುತ್ತೆ ಅಂತಂದ್ ಹೇಳಿದಾರೆ. ಇವಾಗ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಫಸ್ಟ್ ನೋಡ್ರಿ, ಆಯತ ಅಂತ ಅನ್ಕೊಡ್ರಿ. ಈ ತರ ಒಂದು ಸ್ಟ್ರಕ್ಚರ್ ಬರುತ್ತೆ. ಇದನ್ನ ನಾವು ಆಯತ ಅಂತ ಕರಿತೀವಿ. ಇದೇನೈತಲ್ಲ ಉದ್ದ, ಇವೆರಡು ಈಕ್ವಲ್ ಇರ್ತಾವು. ಇದನ್ನ ನಾವು ಎಲ್ ಅಂತ ತಗೊಳ್ಳೋಣ. ಇದೇನ್ ಅಗಲ ಐತಲ್ಲ, ವಿಡ್ತ್ ಅಂತ ತಗೊಳ್ಳೋಣ, ಡಬ್ಲ್ಯೂ ಅಂತ ತಗೊಳ್ಳೋಣ. ಸೊ ಲೆಂತ್ ಅನ್ನ ಎಲ್ ಅಂತ ತಗೊಂಡ್ವಿ, ವಿಡ್ತ್ ಅಂತ ಹೇಳಿದ್ರೆ ಅಗಲ ಡಬ್ಲ್ಯೂ ಅಂತ ತಗೊಂಡ್ವಿ. ಈಗೇನ್ ಕೊಟ್ಟಿದಾರ? ಆಯತ ಒಂದರ ಉದ್ದ. ಉದ್ದ ಏನೈತಪ್ಪ ಅಂತಂದ್ ಹೇಳಿದ್ರೆ ಎಲ್ ಈಕ್ವಲ್ ಟು ಅಗಲಕ್ಕಿಂತ, ಅಗಲ ಎಷ್ಟೈತಿ? ಡಬ್ಲ್ಯೂ ಐತಿ.
5 ಸೆಂಟಿಮೀಟರ್ ಹೆಚ್ಚಾಗೈತೆ ಅಂತಂದ್ ಹೇಳಿದ್ರೆ ಏನ್ ಬರಿಬೇಕು +5 ಅಂತಂದ್ ಬರಿಬೇಕು. ಸೊ ಆಯತದ ಉದ್ದ ಎಷ್ಟೈತಿ ಅಗಲಕ್ಕಿಂತ 5 ಸೆಂಟಿಮೀಟರ್ ಜಾಸ್ತಿ ಐತಿ. ಅವ್ನು ಹೆಂಗ್ ಕೊಟ್ಟಿದಲ್ಲ ಹಂಗ ಬರ್ಕೊಂಡ್ವಿ. ಮೇನು ಕ್ವಶನ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ಬರೀದ್ ಕಲಿಬೇಕು, ಆಮೇಲೆ ಟ್ರಿಕ್ಸ್ ಹೋಗ್ರಿ. ನೆಕ್ಸ್ಟ್ ಆಯತದ ವಿಸ್ತೀರ್ಣವನ್ನ ಕೊಟ್ಟಿದಾನ. ಓಕೆ ಡನ್. ನೋಡ್ರಿ ಏನ್ ಕೊಟ್ಟಿದಾನ, ವಿಸ್ತೀರ್ಣವನ್ನ ಕೊಟ್ಟಿದಾನ 215 cm². ಇನ್ನೊಂದು ಇವಾಗ್ಲೇ ಕ್ಲಿಯರ್ ಮಾಡ್ಬಿಡ್ತೇನ್ರಪ್ಪ. ಸರ್ ಟೈಮ್ ಹಿಡಿದಿತ್ತಲ್ರಿ ಎಕ್ಸಾಮ್ ಟೈಮ್ದಾಗ. ಸೊ ಎಕ್ಸಾಮ್ ಟೈಮ್ದಾಗ ನೀವು ಪ್ರಾಕ್ಟೀಸ್ ಮಾಡ್ರಿ ಅಂತಂದ್ ಹೇಳಿದ್ರ ಡೈರೆಕ್ಟ್ ಆಗಿ ಬರ್ಕೊಂಡ್ ಹೋಗ್ತಾರೆ. ನಾ ನಿಮ್ಗೆ ಪ್ರತಿಯೊಬ್ಬರಿಗೂ ಒಂದೊಂದು ವರ್ಡ್ ಒಂದೊಂದು ಲೆಟರ್ ಕೂಡ ಅರ್ಥ ಆಗ್ಲಿ ಅಂತಂದ್ ಹೇಳಿ ಸ್ಲೋ ಆಗಿ ಹೇಳಕತ್ತಾನ ಅಷ್ಟ. ನೀವು ಒಂದ್ಸರಿ ಪ್ರಾಕ್ಟೀಸ್ ಮಾಡ್ರಿ ಅಂತಂದ್ ಹೇಳಿದ್ರೆ ಜಸ್ಟ್ 30 ಸೆಕೆಂಡ್ದಾಗ ಸಾಲ್ವ್ ಮಾಡ್ತೀರಿ. ನೆಕ್ಸ್ಟ್ ನೋಡ್ರಿ ವಿಸ್ತೀರ್ಣ ಕೊಟ್ಟಿದಾನ 215 ಸೆಂಟಿಮೀಟರ್. ಹಂಗಾದ್ರೆ ನಾವ್ ಏನ್ ಕಂಡಿಡ್ಬೇಕು ಸರ್, ಅಗಲವನ್ನ W ಕಂಡಿಡ್ಬೇಕಂತಂದ್ ಹೇಳಿದಾನ. ಓಕೆ ನೋಡೋಣ ಇದ್ರ ಬಗ್ಗೆ ಏನಾಗ್ತದೆ ಅಂತಂದ್ ಹೇಳಿ. ಸೊ ಇಲ್ಲಿ ನೋಡ್ರಿ ನಮ್ಗ ಆಯತದ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಫಾರ್ಮುಲಾ ಏನಂತಂದ್ ಹೇಳಿದ್ರೆ ಲೆಂತ್ ಇಂಟು ವಿಡ್ತ್ ಅಂತಂದ್ ಹೇಳ್ತೀವಿ. ಆಯತದ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತದ್ದು ಫಾರ್ಮುಲಾ ಏನು, ಲೆಂತ್ ಇಂಟು ವಿಡ್ತ್ ಅಂತಂದ್ ಹೇಳ್ತೀವಿ. ಸೊ ಇದೇನಂತಂದ್ ಹೇಳಿದ್ರೆ ಬೇಸಿಕ್ ಫಾರ್ಮುಲಾ. ಇವಾಗ ನೋಡ್ರಿ ವಿಸ್ತೀರ್ಣ ಎಷ್ಟೈತ್ರಿ 215 ಐತೆ. ಸೊ ವಿಸ್ತೀರ್ಣ ಎಷ್ಟೈತಿ 215 ಬರ್ಕೊಂಡ್ವಿ. ಲೆಂತ್ ಎಷ್ಟು ಕೊಟ್ಟಿದಾನ W+5. ಸೊ ಅದಾದ ನಂತರ ಇಂಟು ನೆಕ್ಸ್ಟ್ ಏನು ಇಲ್ಲಿ ಇಂಟು ಐತಲ್ಲ, ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ವಿಡ್ತನ W ಅಂತಾನೆ ತಗೊಂತೀವಿ. ಸೊ ಇವಾಗ ಇಂಟು ಮಾಡ್ರಿ 215. ಸೊ W ಇಂಟು W ಅಂತಂದ್ ಹೇಳಿದ್ರೆ W² ಆಯ್ತು, ಪ್ಲಸ್ 5 ಇಂಟು W ಅಂತಂದ್ ಹೇಳಿದ್ರೆ 5W ಆಯ್ತು. ಸೊ ನಮ್ಗ ಈ ಫಾರ್ಮೆಟ್ ಅಲ್ಲಿ ಬರ್ಬೇಕಲ್ಲ, ಇದನ್ನ ಏನಂತಂದ್ ಹೇಳಿದ್ರೆ ಆ ಕಡೆ ತಗೊಂಡೋಗ್ರಿ. W² 5W ಇದನ್ನ ಆ ಕಡೆ ತಗೊಂಡೋದ್ರ ಮೈನಸ್ ಆಗತ್ತ 215. ಇಲ್ಲಿ ಏನ್ ಉಳಿತು, ಏನು ಇಲ್ಲ, 0 ಉಳಿತು. ಇಲ್ಲಿ ಏನ್ ಉಳಿತು, 0 ಉಳಿತು. ಹಂಗಾದ್ರೆ ನಮ್ದು ಇದು ಇಕ್ವೇಶನ್ ಬರುತ್ತೆ. ಈ ಇಕ್ವೇಶನ್ ಲೈಕ್ ನೋಡ್ರಿ W² ಇರ್ಬೇಕು, ಪ್ಲಸ್ 5W ಇರ್ಬೇಕು, ಅದಾದ ನಂತರ ಮೈನಸ್ 215. ಲಾಸ್ಟ್ ಆಪ್ಷನ್ ಏನಂತಂದ್ ಹೇಳಿದ್ರೆ ನಮ್ದು ಕರೆಕ್ಟ್ ಆಗತ್ತ. ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ನಾವು ಸಾಲ್ವ್ ಮಾಡ್ಕೋಬೇಕಾಗತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು ಅನುರೂಪ ಶ್ರೇಣಿ ಆಗೈತಿ ಅಂತಂದ್ ಹೇಳಿ ಕೇಳಿದಾರೆ. ಅನುರೂಪ ಶ್ರೇಣಿ ಅಂತಂದ್ ಹೇಳಿದ್ರೆ ಏನಿಲ್ಲಿ, ಅದು ಮೇನ್ ಇಂಪಾರ್ಟೆಂಟ್. ಅದನ್ನ ನಾವೇನಂತಂದ್ ಹೇಳಿದ್ರೆ ನೋಡ್ಕೋಬೇಕು. ಅನುರೂಪ ಶ್ರೇಣಿ ಅಂತಂದ್ ಹೇಳಿದ್ರೆ ಇಲ್ಲಿ ಬಂದಾಗ ಇವೆಲ್ಲಾ ಏನಪ್ಪಾ ಅಂತಂದ್ ಹೇಳಿದ್ರೆ ಹೈಡ್ರೋಕಾರ್ಬನ್ಸ್ಗಳು. ಇವುಗಳನ್ನ ನಾವೇನಂತ ಕರಿತೀವಿ, ಹೈಡ್ರೋಕಾರ್ಬನ್ಸ್ ಅಂತಂದ್ ಹೇಳಿ ಕರಿತೀವಿ. ನಾವು 10th ಇದ್ದಾಗ ಸ್ಟಡಿ ಮಾಡಿದೇವ್ ನೋಡ್ರಿ ಹೈಡ್ರೋಕಾರ್ಬನ್ಸ್. ಸೊ ಅನುರೂಪ ಶ್ರೇಣಿ ಅಂತಂದ್ ಹೇಳಿದ್ರ ಅವ್ರದ್ದು ಡಿಫರೆನ್ಸ್ ಸೇಮ್ ಇರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ಸರ್ 2 ಐತ್ರಿ, 4 ಐತ್ರಿ, 6 ಐತ್ರಿ, 8 ಐತ್ರಿ. ಇವ್ರದ ವ್ಯತ್ಯಾಸ ಎಷ್ಟ್ ಐತ್ರಿ ನೋಡ್ರಿ. ಇದ್ರ ಎರಡರ ನಡುವಿನ ವ್ಯತ್ಯಾಸ 2 ಐತ್ರಿ, ಇದ್ರ ಎರಡು ನಡುವಿನ ವ್ಯತ್ಯಾಸ 2, ಇದ್ರ ನಡುವಿನ ವ್ಯತ್ಯಾಸ 2. ಸೊ ಇವುಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಅನುರೂಪ ಶ್ರೇಣಿ ಅಂತ ಹೇಳ್ಕೈತೇವೆ. ಜಸ್ಟ್ ಎಕ್ಸಾಂಪಲ್ ಕೊಟ್ನಿ, ಎಕ್ಸಾಂಪಲ್ ಅಷ್ಟೇ. ಸೇಮ್ ಅದೇ ತರ ಇಲ್ಲೂ ಕೂಡ ಹೈಡ್ರೋಕಾರ್ಬನ್ಸ್ ಗಳು ಕೂಡ ಅವ್ರದ್ದು ಡಿಫರೆನ್ಸ್ ಸೇಮ್ ಇರುತ್ತೆ. ಅವುಗಳನ್ನ ನಾವು ಅನುರೂಪ ಶ್ರೇಣಿ ಅಂತ ಕರಿತೀವಿ. ಸೊ ಅವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಹೋಮೋಲಾಗಸ್ ಅಂತಂದ್ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಹೋಮೋಲಾಗಸ್ ಸಿರೀಸ್ ಅಂತಂದ್ ಕರಿತೀವಿ. ಇದು ಇಂಪಾರ್ಟೆಂಟ್, ಹೋಮೋಲಾಗಸ್ ಸಿರೀಸ್ ಅಥವಾ ಅನುರೂಪ ಶ್ರೇಣಿ. ಇವತ್ತರ ಡಿಫರೆನ್ಸ್ ಎಷ್ಟಿರುತ್ತೆ ಅಂತಂದ್ ಹೇಳಿದ್ರೆ CH2. ಇದರ ಡಿಫರೆನ್ಸ್ ಎಷ್ಟಿರುತ್ತೆ, CH2 ಡಿಫರೆನ್ಸ್ ಇರುತ್ತೆ. ಹೆಂಗ್ರಿ ಸರ, ಈಗ ನಾವು ನೋಡೋಣ. ಸೊ ಈಗ CH3OH ಐತೆ, CH3OH, CH3OH, CH3OH ಇದಕ್ಕ CH2 ಕೂಡಿಸಿದ್ರೆ ಇಲ್ಲಿ ಹೆಂಗೆ 2 ಕೂಡಿಸಿದ್ರೆ 4 ಬರುತ್ತಲ್ಲ, ಹಂಗ ಇಲ್ಲಿ CH2 ಕೂಡಿಸ್ರಿ ಎಷ್ಟು ಬರುತ್ತೆ, C2H5OH ಅಂತ ಬರ್ಬೇಕು. ಐತೇನ್ ಇಲ್ಲಿ, ಇಲ್ಲ, ಆಪ್ಷನ್ ರಾಂಗ್. ಇದ್ ನೋಡ್ರಿ CH3OH ಐತೆ, CH2 ಕೂಡಿಸಿದ್ರೆ ಇದು ಬರ್ಬೇಕು, ಬಟ್ ಅದ್ರ ಇಲ್ಲಿ CH4 ಅಂತಂದೈತೆ, ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ CH3OH ಐತೆ ಅಂತಂದೈತೆ, ಅದಕ್ಕೆ CH2 ಕೂಡಿಸಿದ್ವಿ ಅಂತಂದ್ ಹೇಳಿದ್ರೆ ಏನ್ ಬಂತು, CH2H5OH ಅಂತಂದ್ ಬಂತು. ಅಂದ್ರ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಅನುರೂಪ ಶ್ರೇಣಿ ಒಳಗಿದಾವ. ಇವೆರಡು ಏನಂತಂದ್ ಹೇಳಿದ್ರೆ ಇವತ್ರ ಎರಡದ್ರ ಡಿಫ್ರೆನ್ಸ್ CH2 ಆಗತ್ತೆ, ಅದಕ್ಕೋಸ್ಕರ ಇವು ಅನುರೂಪ ಶ್ರೇಣಿಗಳೊಳಗಿದಾವ. ಸೊ ಇದನ್ನ ನೋಡ್ರಿ ಅಂತಂದ್ ಹೇಳಿದ್ರೆ ಬರಂಗಿಲ್ಲ. ಸೊ ಇದನ್ನ ನೋಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗ ಆನ್ಸರ್ ಬರಂಗಿಲ್ಲ. ಸೊ ಹೋಮೋಲಾಗಸ್ ಸಿರೀಸ್ ಅಂತಂದ್ ಹೇಳಿದ್ರೆ ಈಗ 2 ಇತ್ತು ಅಂತಂದ್ ಹೇಳಿದ್ರೆ 4 ಆಗ್ಬೇಕಂತಂದ್ ಹೇಳಿದ್ರೆ 2 ಡಿಫ್ರೆನ್ಸ್ ಆಯ್ತು. ನೆಕ್ಸ್ಟ್ ಇದೇನ್ ಬರುತ್ತಾ, 6 ಬರುತ್ತೆ, 2 ಹಂಗ ಅಲ್ಲ. ಈಗ CH3OH ಅಂತಂದಾಯ್ತು, ಇದಕ್ CH2 ಕೂಡಿಸಿದ್ರೆ ಏನ್ ಬರ್ತೈತಿ, C2H5OH ಅಂತ ಬಂತು. ಈಗ C2H5OH ಗೆ CH2 ನೆಕ್ಸ್ಟ್ ಬರ್ಬೇಕಲ್ಲ, CH2 ಕೂಡ್ಸ್ರಿ ಎಷ್ಟು ಬರ್ತೈತಿ, OH ಅಂತಂದ್ ಹೇಳಿದ್ರೆ ಲಾಸ್ಟ್ ಬಂದೇ ಬರ್ತೈತಿ. ಇದು H7 ಆಯ್ತು. ಇದೇನು C2+3C ಅಂತಂದ್ ಹೇಳಿ C3H7OH ಅಂತಂದ್ ಹೇಳಿ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಬರ್ಕೊಂತ ಹೋಗ್ತಾವ. ಸೊ ಇದು ನಾವು ಹೋಮೋಲಾಗಸ್ ಸಿರೀಸ್ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ ಗಳು ಬರ್ತಾವ, ಇವುಗಳ ಬಗ್ಗೆ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. CH4 ಅಂದ್ರೆ ಏನು? ಸೊ ಯಾರಾದ್ರೂ ಹೇಳ್ತೇನ್ರಿ CH4 ಅಂದ್ರೆ ಏನು? CH4 ಎಲ್ಲಾದ್ರೂ ನಿಮ್ಗೆ ಗೊತ್ತೈತಿ. CH4 ಅಂತಂದ್ ಹೇಳಿದ್ರೆ ಮೀಥೇನ್ ಅಂತಂದ್ ಹೇಳ್ತೀವಿ. CH4 ಅಂದ್ರೆ ಏನು, ಮೀಥೇನ್ ಅಂತಂದ್ ಹೇಳ್ತೀವಿ. ಇದು ಎಲ್ಲಿ ಇರ್ತೈತಪ್ಪ ಅಂತಂದ್ ಹೇಳಿದ್ರೆ
ಈಗ ನಿಮ್ ತಿಪ್ಪೆ ಇರುತ್ತಲ್ಲ, ಸೊ ಸಗಣಿಯನ್ನ ಹಾಕ್ತಿರಿ ತಿಪ್ಪೆ, ಈ ಸಗಣಿ ಸ್ಮೆಲ್ ಒಂದ್ ಬರುತ್ತಲ್ಲ, ಅದೇ ಏನಂತಂದ್ ಹೇಳಿದ್ರೆ ನಾವು CH4 ಮೀಥೇನ್ ಗ್ಯಾಸ್ ಅಂತಂದ್ ಹೇಳ್ತೀವಿ. ಇವಾಗ ಕೊಳಚೆ ನೀರಿತ್ತು, ಕೊಳಚೆ ಪ್ರದೇಶ ಇತ್ತಂತಂದ್ ಹೇಳಿದ್ರೆ ಅಲ್ಲೊಂದ್ ಗ್ಯಾಸ್ ಪ್ರೊಡ್ಯೂಸ್ ಆಗತ್ತ. ಆ ಗ್ಯಾಸ್ ಯಾವ್ದು ಅಂತ ಕೇಳಿದ್ರೆ ನಾವ್ ಏನ್ ಹೇಳ್ಬೇಕು, CH4 ಅಂತಂದ್ ಹೇಳ್ಬೇಕು. ಈಗ ಸಗಣಿ ಇರುತ್ತೆ, ಗೋಬರ್ ಗ್ಯಾಸ್ ಅಂತಂದ್ ಹೇಳ್ತೀವಲ್ಲ, ಹಳ್ಳಿ ಕಡೆ ಎಲ್ಲ ಗೋಬರ್ ಗ್ಯಾಸ್ ಯೂಸ್ ಮಾಡ್ಕೊಂಡು ಅಡಿಗೆ ಮಾಡ್ತಾರೆ. ಅಲ್ಲಿ ಯಾವ ಗ್ಯಾಸ್ ಇರುತ್ತೆ ಸರ್, ನಾವು CH4 ಅಂತಂದ್ ಹೇಳ್ತೀವಿ. ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲೊಂದ್ ಐತಲ್ಲ CH3OH ಅಂತಂದ್ ಐತಲ್ಲ, ಇದನ್ನ ನಾವು ಏನಂತ ಕರಿತೀವಿ ಅಂದ್ರ ಮಿಥನಾಲ್ ಅಂತ ಕರಿತೀವಿ, ಅಥವಾ ಮಿಥೈಲ್ ಆಲ್ಕೋಹಾಲ್ ಅಂತ ಕರಿತೀವಿ. ಎರಡೂ ಬರ್ಕೊಳ್ರಿ, ಮಿಥನಾಲ್ ಅಥವಾ ಮಿಥೈಲ್ ಆಲ್ಕೋಹಾಲ್. ಇದನ್ನ ನಾವ್ ಎದಕ್ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಫ್ಯೂಯಲ್ ಯೂಸ್ ಮಾಡ್ತೀವ್ರಿ. ಇದನ್ನ ಎದಕ್ ಯೂಸ್ ಮಾಡ್ತೀವ್ರಿ? ಫ್ಯೂಯಲ್. ನೀವು ಎಲ್ಲ ಡೀಸೆಲ್ ಅಥವಾ ಪೆಟ್ರೋಲ್ ಹಾಕೋಕ್ ಹೋದಾಗ ಏನೋ ಒಂದ್ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಈ ತರ ಹಾಕೊಂತೀರಿ ನೋಡ್ರಿ, ಈ ತರ ಒಂದ್ ಇದು ಬರುತ್ತೆ, ಅದ್ರಲ್ಲಿ ಹಾಕಿ ಕೊಡ್ತಾರಲ್ಲ ಮಿಥೈಲ್ ಆಲ್ಕೋಹಾಲ್, ಅದನ್ನ ಹಾಕಿ ಕೊಡ್ತಾರ. ಅದನ್ನ ಎಲ್ರು ಬೈಕಿಗೆ ಹಾಕೊಂತೀರಿ, ನಿಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಐತೆ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲೊಂದ್ ಐತ್ ನೋಡ್ರಿ C2H5OH ಅಂತಂದ್ ಹೇಳಿದ್ರೆ ಇದನ್ನ ನಾವು ಆಲ್ಕೋಹಾಲ್ ಅಂತ ಕರಿತೀವಿ. ಇಥೈಲ್ ಆಲ್ಕೋಹಾಲ್ ಅಥವಾ ಆಲ್ಕೋಹಾಲ್ ರೆಡಿ ಆಗಿ ಯಾವ್ದು ಯೂಸ್ ಆಗತ್ತೆ ಅಂತಂದ್ ಹೇಳಿದ್ರೆ C2H5OH ಇದು ಯೂಸ್ ಆಗತ್ತ. ಇದನ್ನ ನಾವು ಆಲ್ಕೋಹಾಲ್ ಅಥವಾ ಇಥೈಲ್ ಆಲ್ಕೋಹಾಲ್ ಅಂತಂದ್ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ಒಂದು ಆರೋಗ್ಯಕರ ಸಂತಾನೋತ್ಪತ್ತಿ ವ್ಯವಸ್ಥೆಯ ಬೆಳವಣಿಗಾಗಿ ಹದಿಹರೆಯದವರಿಗೆ ಯಾವ ರೀತಿಯ ಆಹಾರ ಪದ್ಧತಿ ಅಗತ್ಯ ಐತಿ ಅಂತಂದ್ ಹೇಳಿ. ನೋಡ್ರಿ, ಸಂತಾನೋತ್ಪತ್ತಿ ವ್ಯವಸ್ಥೆ ಬೆಳವಣಿಗೆ ಆಗ್ಬೇಕು. ಸೊ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಸಂತಾನೋತ್ಪತ್ತಿ ಬೆಳವಣಿಗೆ ಹದಿಹರೆಯದವ್ರಿಗೆ ಎಂತ ಫುಡ್ ಬೇಕು? ಕಬ್ಬಿನಾಂಶ ಪೂರಿತ, ಓಕೆ, ಬೇಕಾಗತ್ತೆ, ಕಬ್ಬಿನಾಂಶ ಬೇಕಾಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ಪ್ರೋಟೀನ್ ಗಳಿಂದ ಸಮೃದ್ಧವಾಗಿರ್ಬೇಕು. ಆಮೇಲೆ ಕಡಿಮೆ ಪರ್ಯಾಪ್ತ ಕೊಬ್ಬು, ಅಂದ್ರ ಕೊಬ್ಬು ಜಾಸ್ತಿ ಕಮ್ಮಿ ಇರಬೇಕು. ಬಟ್ ಅದ್ರ ಮೇನ್ ಏನಂತಂದ್ ಹೇಳಿದ್ರೆ ಇದು ಪೌಷ್ಟಿಕಾಂಶ ದೃಷ್ಟಿಯಿಂದ ಉತ್ತಮ ಸಮತೋಲಿತ ಆಹಾರ ಬೇಕಾಗತ್ತ. ಇದು ಜನರಲ್ ಆಗಿರೋ ಕ್ವಶನ್ ಐತೆ, ಅದ್ರ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಬಟ್ ಅದ್ರ ಸಂತಾನೋತ್ಪತ್ತಿ ಅಂತ ಬಂತು ಅಂತಂದ್ ಹೇಳಿದ್ರೆ ಈಗ ಹುಡುಗರಲ್ಲಿ, ಸೊ ಹುಡುಗರಲ್ಲಿ ಏನಂತಂದ್ ಹೇಳಿದ್ರೆ ಕಂಡು ಬರುವಂತಹ ಮೇನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಹಾರ್ಮೋನ್ ಬರುತ್ತ. ಅದನ್ನ ನಾವು ಯಾವ್ದಂತಂದ್ ಕರಿತೀವಿ? ಟೆಸ್ಟೋಸ್ಟಿರಾನ್ ಅಂತಂದ್ ಕರಿತೀವಿ. ಮೇಲ್ ಸೆಕ್ಸ್ ಹಾರ್ಮೋನ್ ಅಂತಂದ್ ಹೇಳ್ತೀವಿ. ಮೇಲ್ ಸೆಕ್ಸ್ ಹಾರ್ಮೋನ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಟೆಸ್ಟೋಸ್ಟಿರಾನ್. ನೆನ್ಪಿಟ್ಕೊಳ್ರಿ, ಇದಿತ್ರನ ಏನಪ್ಪಾ ಅಂತಂದ್ ಹೇಳಿದ್ರೆ ಅವ್ನು ಹುಡುಗ ಆಗಿರ್ತಾನ, ಟೆಸ್ಟೋಸ್ಟಿರಾನ್. ಸೊ ಇಲ್ಲಿ ಯಾರು ಏನು ಅಸಹ್ಯ ಪಟ್ಕೊಳಂಗಿಲ್ಲ, ಕಲಿತಾ ಇದೀವಿ. ಇದೇ ಕ್ವಶನ್ಸ್ ಗಳು ಬಂದು ಅಂತಂದ್ ಹೇಳಿದ್ರೆ ಮಾರ್ಕ್ಸ್ ಹೋಗುತ್ತೆ. ಸೊ ಎಲ್ರಿಗೂ ಗೊತ್ತಿರ್ಬೇಕಾಗಿರುವಂತಹ ಅಂಶಗಳು. ಸೊ ನೆಕ್ಸ್ಟ್ ನೋಡ್ರಿ, ಇವಾಗ ಹುಡುಗಿರಲ್ಲಿ, ಸೊ ಹುಡುಗಿರಾಗಿ ಇರೋದಕ್ಕ ಒಂದು ಹಾರ್ಮೋನ್ ಕಾರಣ ಆಗತ್ತ. ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಇಸ್ಟ್ರೋಜನ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಸೊ ಹುಡುಗಿರಾಗಿರಕೇನಪ್ಪಾ ಅಂತಂದ್ರೆ ಕಾರಣವಾಗಿರುವಂತಹ ಒಂದು ಹಾರ್ಮೋನು ಇಸ್ಟ್ರೋಜನ್ ಆಗತ್ತೆ. ಇದನ್ನೆಲ್ಲ ನಾವೆಲ್ಲ 10th ಕಲ್ತಿದೀವಿ, ಬಟ್ ಅದ್ರ ಮರ್ತೋಗಿರ್ತೀವಿ. ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೊಳ್ಳಿ. ಇಸ್ಟ್ರೋಜನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅದೊಂದು ಹಾರ್ಮೋನ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ, ಪ್ರೊಜೆಸ್ಟಿರಾನ್ ಅಂತಂದ್ ಹೇಳ್ತೀವಿ. ಕನ್ನಡದಾಗ ಬರ್ಕೊಡ್ರಿ, ಇದೇ ತರ ಕರೀತಾರೆ, ಇವಕ್ಕೆಲ್ಲ ಕನ್ನಡ ಅರ್ಥ ಇರಂಗಿಲ್ಲ. ಪ್ರೊಜೆಸ್ಟಿರಾನ್ ಹಾರ್ಮೋನ್ ಅಂತಂದ್ ಹೇಳಿ ಬರುತ್ತೆ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಕಂಪಲ್ಸರಿ ಇದೆ, ಮೇನು ಪ್ರೆಗ್ನೆನ್ಸಿಗೆ ಆಗೋಕೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಇವಾಗ ಮೆನ್ಸ್ಟ್ರುವಲ್ ಸೈಕಲ್ ಆಗೋಕ್ಕೂ ಕೂಡ ಏನಂತಂದ್ ಹೇಳಿದ್ರೆ ಪ್ರೊಜೆಸ್ಟಿರಾನ್ ಹಾರ್ಮೋನ್ ಪ್ರಮುಖ ಕಾರಣ ವಹಿಸುತ್ತೆ. ಆಮೇಲೆ ನೆಕ್ಸ್ಟ್ ಇವಾಗ ಮತ್ತೊಂದು ಕ್ವಶನ್ ಏನ್ ಕೇಳಿದಾರೆ ಅಂತಂದ್ ಹೇಳಿದ್ರೆ ಇನ್ನೊಂದು ಹಾರ್ಮೋನ್ ಬರುತ್ತೆ, ಮಗು ಹುಟ್ಟಿದ ನಂತರ ಎದೆ ಹಾಲು ಪ್ರೊಡ್ಯೂಸ್ ಆಗತ್ತಲ್ಲ, ಸೊ ಅದಕ್ಕೆ ಯಾವ ಹಾರ್ಮೋನ್ ಕಾರಣ ಆಗತ್ತೆ ಅಂತಂದ್ ಹೇಳಿ ನಾವು ಏನಂತಂದ್ ಹೇಳ್ತೀವಿ ಅಂದ್ರೆ ಪ್ರೋಲ್ಯಾಕ್ಟಿನ್ ಅನ್ನೋ ಒಂದು ಹಾರ್ಮೋನ್ ಏನಂತಂದ್ ಹೇಳಿದ್ರೆ ಕಾರಣ ಆಗತ್ತ. ಪ್ರೋಲ್ಯಾಕ್ಟಿನ್ ಅನ್ನೋ ಒಂದು ಹಾರ್ಮೋನ್ ಕಾರಣ ಆಗತ್ತೆ. ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು, ಕ್ವಶನ್ಸ್ ಗಳು ನಮ್ಗೆ ಈ ಟಾಪಿಕ್ ಇಂದ ಬರುವಂತಹ ಆಗಿದಾವ. ಇನ್ನು ಏನಾದ್ರು ಇತ್ತು ಅಂತಂದ್ ಹೇಳಿದ್ರೆ ನಾನು ನಿಮ್ಗೆ ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್, ಈಸಿ ಆಗಿರೋದು. ಎಲ್ರು ಹೇಳ್ತಾರೆ ಸರ್ ಹೇಳಿಕೆಗಳು ಮತ್ತು ತೀರ್ಮಾನಗಳು ಬಹಳ ಟಫ್ ಆಗಿರ್ತಾವ್ರಿ ಅಂತಂದ್ ಹೇಳಿ. ನಾನು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಅವಾಗ ಅವುಗಳನ್ನ ನೀವು ಕಲ್ತಾ ಹೋದ್ರೆ ಮುಗಿದೋಯ್ತು. ಈಗ ನೋಡ್ರಿ, ಇಲ್ಲೇನೈತೆ, ಮೇಲೆ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ, ಕೆಳಗೆ ತೀರ್ಮಾನಗಳನ್ನ ಕೊಟ್ಟಿದ್ದಾನೆ. ಮೊದಲು ನಾವು ಹೇಳಿಕೆಗಳನ್ನ ನೋಡ್ಕೋಬೇಕು. ಕೆಲವು ಹೂಗಳು ಎಲೆಗಳಾಗಿದಾವ. ಕೆಲವು ಅಂತ ಬಂತು ಅಂತಂದ್ ಹೇಳಿದ್ರೆ ಯಾವಾಗ್ಲೂ ಯಾವ ತರ ಡಯಾಗ್ರಾಮ್ ಬರ್ಬೇಕು ನಮ್ದ? ಈ ರೀತಿಯಾಗಿರೋ ಡಯಾಗ್ರಾಮ್ ಬರ್ಬೇಕು. ಸೊ ಇವುಗಳನ್ನ ಏನಂತಂದ್ ಹೇಳಿದ್ರೆ ಎಲ್ಲಾ ಹೂಗಳು ಅಂತ ಅನ್ಕೊಳ್ರಿ. ಇದ್ರೊಳಗಿನ್ ಕೆಲವೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಏನಾಗಿದಾವು? ಎಲೆಗಳಾಗಿದಾವು. ಕೆಲವು ಅಂತ ಬಂತು ಅಂತಂದ್ ಹೇಳಿದ್ರೆ ಡಯಾಗ್ರಾಮ್ ಯಾವಾಗ್ಲೂ ಈ ತರ ಇರ್ಬೇಕು. ನೆಕ್ಸ್ಟ್ ನೋಡ್ರಿ, ಕೆಲವು ಹೂಗಳು ಕಾಂಡಗಳಾಗಿದಾವ. ನಮಗ ಕೆಲವು ಅಂತಂದೈತ, ಮತ್ತೆ ಇದೇ ತರ ಡಯಾಗ್ರಾಮ್ ಬರ್ಬೇಕು, ಬಟ್ ಅದ್ರ ನಾವು ಆಲ್ರೆಡಿ ಹೂಗಳನ್ನ ಹಾಕೊಂಡಿದ್ವಿ. ಸೊ ಇನ್ನೇನ್ ನೆಕ್ಸ್ಟ್ ಏನ್ ಹಾಕೋಬೇಕು? ಇನ್ ಕಾಂಡಗಳನ್ನ ಹಾಕೋಬೇಕು. ಇದ್ರಲ್ಲಿ ಕೆಲವೊಂದ್ ಏನಂತಂದ್ ಹೇಳಿದ್ರೆ ಏನಾಗಿದಾವು? ಕಾಂಡಗಳಾಗಿದಾವ. ಸೊ ಕರೆಕ್ಟ್ ಆಯ್ತು ಡಯಾಗ್ರಾಮ್. ನೆಕ್ಸ್ಟ್ ನೋಡ್ರಿ, ಕೆಲವು ಹಣ್ಣುಗಳು ಹೂಗಳಾಗಿದಾವ ಅಂತಂದೈತೆ. ಇಲ್ಲಿ ನೋಡ್ರಿ, ಮತ್ ಇಲ್ಲೇ ಮೇಲ್ಗಡೆ ಹಾಕ್ಬಿಡ್ತೀನಿ, ಸೇಮ್ ಅದೇ ತರ ಡಯಾಗ್ರಾಮ್ ಬರ್ಬೇಕು. ಕೆಲವು ಹಣ್ಣುಗಳು ಏನಂತಂದ್ ಹೇಳಿದ್ರೆ ಹೂಗಳಾಗಿದಾವ. ಸೊ ಈ ರೀತಿಯಾಗಿರೋ ಒಂದು ಡಯಾಗ್ರಾಮ್ ಬಂತು. ಕ್ಲಿಯರ್ ಎಲ್ರಿಗೂ? ಸೊ ಇನ್ನೇನ್ ಮಾಡ್ಬೇಕು? ನೆಕ್ಸ್ಟ್ ನಮ್ಗ ಏನ್ ಕೊಟ್ಟಿದಾನಲ್ಲ ಅದನ್ನ ಚೆಕ್ ಮಾಡ್ಕೋಬೇಕು. ಇವಾಗ ತೀರ್ಮಾನಗಳನ್ನ ಚೆಕ್ ಮಾಡ್ಬೇಕು. ಫಸ್ಟ್ ತೀರ್ಮಾನ ನೋಡ್ರಿ,
ಕೆಲವು ಕಾಂಡಗಳು ಹೂಗಳಾಗಿದಾವೆ. ಫಸ್ಟ್ ಒನ್ ಏನಂತಂದ್ ಕೆಲವು ಅಂತಂದೈತೆ, ಯಾವಾಗ್ಲೂ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ತೈತೆ. ಕೆಲವು ಕಾಂಡಗಳು, ಇಲ್ಲಿ ನೋಡ್ರಿ, ಕೆಲವು ಕಾಂಡಗಳು ಏನಾಗಿದಾವ ಅಂತಂದ್ ಹೇಳಿದ್ರೆ ಹೂಗಳಾಗಿದಾವು. ಈ ತರ ಡಯಾಗ್ರಾಮ್ ಆಯ್ತಾ. ನೋಡ್ರಿ, ಹೂಗಳು ಮತ್ತು ಇದೇನಂತಂದ್ ಹೇಳಿದ್ರೆ ಇಲ್ಲೇನೈತಿಲ್ಲ, ಇದು ಹೂಗಳು. ಇದು ಹೂಗಳು ಮತ್ತು ಕಾಂಡಗಳು ಇವೆರಡು ನೋಡ್ರಿ, ಇದು ಆಮೇಲೆ ಇದು ಹೂಗಳು, ಅದಾದ ನಂತರ ಇದೇನಪ್ಪಾ ಅಂತಂದ್ರೆ ಕಾಂಡಗಳು. ಸೊ ಇಲ್ಲಿ ನಂಬುದು ನೋಡ್ರಿ, ತೀರ್ಮಾನ ಏನೈತೆ ಕರೆಕ್ಟ್ ಆಗೈತೆ. ಅಂದ್ರೆ ಒಂದನೇದು ಏನಂದ್ರ ಫಾಲೋ ಆಗತ್ತ. ಸೆಕೆಂಡ್ ಒನ್ ನೋಡ್ರಿ ಏನೈತಿ, ಕೆಲವು ಹಣ್ಣುಗಳು ಎಲೆಗಳಾಗಿದಾವ. ಕೆಲವು ಅಂತಂದ್ ಹೇಳಿದ್ರೆ ಈ ರೀತಿ ಬರ್ತೈತಿ, ಇದು ಹಣ್ಣುಗಳು, ಅದಾದ ನಂತರ ನೆಕ್ಸ್ಟ್ ಇವೇನಂತಂದ್ ಹೇಳಿದ್ರೆ ಎಲೆಗಳು. ನೋಡ್ರಿ, ಈ ತರನ ಕಂಪಲ್ಸರಿ ಈ ತರನ ಡಯಾಗ್ರಾಮ್ ಬರ್ಬೇಕು. ಇಲ್ಲಿ ಈ ತರ ಹಿಂಗೇನಂತ ಸ್ಟ್ರಕ್ಚರ್ ಐತಲ್ಲ, ಹಿಂಗ ಬರ್ಬೇಕು. ಐತೆನಾ. ಇಲ್ಲಿ ನೋಡ್ರಿ, ಇದು ಹಣ್ಣುಗಳು, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಹಣ್ಣುಗಳು, ಇದೇನಂತಂದ್ ಹೇಳಿದ್ರೆ ಎಲೆಗಳು. ಇಲ್ಲಿ ನಡು ಈ ತರ ಡಯಾಗ್ರಾಮ್ ಬಂದೇ ಇಲ್ಲ, ಅಂದ್ರ ಇದು ಫಾಲೋ ಆಗಂಗಿಲ್ಲ. ತೀರ್ಮಾನ ಒಂದು ಮಾತ್ರ ಏನಂತಂದ್ ಹೇಳಿದ್ರೆ ಅನುಸರಿಸುತ್ತದೆ ಅಂತಂದ್ ಹೇಳಿ ನಮ್ದ ಆನ್ಸರ್ ಆಗತ್ತೆ. ಈ ರೀತಿಯಾಗಿ ಸಿಂಪಲ್ ಆಗಿ ಚೆಕ್ ಮಾಡ್ಕೊಬೇಕು ಒಂದೊಂದೇ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗ ನಾನು ಇದ್ರದ ಲಿಂಕ್ ಅನ್ನ ಹಾಕಿರ್ತೀನಿ. ನಾನು ಆಲ್ರೆಡಿ ಬೇರೆ ಎಕ್ಸಾಮ್ಸ್ ಗಳಿಗೆ, SSC GD ಎಕ್ಸಾಮ್ಸ್ ಗಳಿಗೆ, ಅದರ್ SSC ಎಕ್ಸಾಮ್ಸ್ ಗಳಿಗೆ ಈ ತರ ಮಾಡಿದೀನಿ. ಸೊ ಅವುಗಳ ಲಿಂಕ್ಸ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ರಿಟರ್ನ್ ಆಗಿ ನೋಡ್ತೀನಿ ಕ್ಲಾಸ್ ಮಾಡೋಕೆ. ಟೈಮ್ ಇತ್ತು ಅಂದ್ರೆ ಮಾಡಿರ್ತೀನಿ, ಇಲ್ಲ ಅಂತ ಲಿಂಕ್ಸ್ ಅನ್ನ ಫಸ್ಟ್ ನೋಡ್ರಿ, ಆಮೇಲೆ ಮತ್ತೇನಂತಂದ್ ಹೇಳಿದ್ರೆ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನ ಯಾವ ನಿಯಮವು ಇತರ ಅಂಶಗಳನ್ನ ಸ್ಥಿರವಾಗಿಸಿ, ಎಲ್ಲಾ ಅಂಶಗಳನ್ನ ಏನಂತಂದ್ ಹೇಳಿದ್ರೆ ಸ್ಥಿರವಾಗಿಸಿ ಇಟ್ಕೊಂಡು ಒಂದು ಅಂಶದ ಪ್ರಮಾಣವನ್ನ ಹೆಚ್ಚಿಸಿದ್ರೆ ಆ ಅಂಶದ ಸೀಮಾಂತ ಉತ್ಪನ್ನ ಕ್ರಮೇಣ ಕುಸಿಯುತ್ತದೆ ಅಂತ ಹೇಳುತ್ತ ಅಂತಂದೇಳಿ ಏನೋ ಹೇಳಿದಾನ. ಏನಿದು ಹಿಂಗಂದ್ರೆ ಏನು? ಇದೇನು? ಇಲ್ಲಿ ನೋಡ್ರಿ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಎಕನಾಮಿಕ್ಸ್ ಅಲ್ಲಿ ಬರುವಂತಹ ಒಂದು ಸಿದ್ಧಾಂತ ಆಗೈತೆ ಅಂತಂದ್ ಹೇಳ್ಬಹುದು. ಇದನ್ನ ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ. ಬದಲಾಗುವ ಅನುಪಾತಗಳ ನಿಯಮ ಅಂತಂದ್ ಹೇಳ್ತೀನಿ. ಬದಲಾಗುವ ಅನುಪಾತಗಳ ನಿಯಮ ಇದು ಏನ್ ಹೇಳುತ್ತ ಅಂತಂದ್ ಹೇಳಿದ್ರ, ಇದು ನೋಡ್ರಿ, ಬದಲಾಗುವ ಅನುಪಾತಗಳ ನಿಯಮ ಏನ್ ಹೇಳುತ್ತ ಅಂತಂದ್ ಹೇಳಿದ್ರ, ಈಗ ನೀವು ಏನ್ ಬೇಕಾದ್ ತಗೊಳ್ರಿ, ಯಾವ್ದಾದ್ರು ಒಂದು ಕಾರ್ಖಾನೆ ತಗೊಳ್ರಿ, ಅಥವಾ ಮನೆ ತಗೊಳ್ರಿ, ಹೊಲ ತಗೊಳ್ರಿ, ಏನಾದ್ರು ತಗೊಳ್ರಿ. ಅಲ್ಲೇನಂತಂದ್ ಹೇಳಿದ್ರೆ ಎಲ್ಲಾ ಇತರ ಅಂಶಗಳನ್ನ ಕಾನ್ಸ್ಟಂಟ್ ಆಗಿ ಇಟ್ಕೊಳ್ಳೋದು, ಕಾನ್ಸ್ಟಂಟ್ ಇಟ್ಕೊಳ್ಳೋದು ಸ್ಥಿರ ಅಂತಂದ್ ಹೇಳ್ತೀವಿ. ಅವು ಯಾವ ಚೇಂಜ್ ಆಗಂಗಿಲ್ಲ. ಓನ್ಲಿ ಒಂದ್ 2-3 ಅಷ್ಟೇ ಚೇಂಜ್ ಆಗ್ತವೆ. ಯಾವ ಸರ್? ಕ್ವಾಂಟಿಟಿ ನೋಡ್ರಿ, ಪ್ರೊಡಕ್ಷನ್, ಉತ್ಪಾದನೆ ಎಲ್ಲಾದ್ರೂ ಜಾಸ್ತಿ ಆಗಕ್ ಸ್ಟಾರ್ಟ್ ಆಯ್ತು ಅಂತಂದ್ ಹೇಳಿದ್ರೆ, ಪ್ರೊಡಕ್ಷನ್ ಕ್ವಾಂಟಿಟಿ ಎಲ್ಲಾದ್ರೂ ಜಾಸ್ತಿ ಆಗಕ್ ಸ್ಟಾರ್ಟ್ ಆಯ್ತು ಅಂತಂದ್ ಹೇಳಿದ್ರೆ ಮಾರ್ಜಿನಲ್ ಪ್ರೊಡಕ್ಟ್ ಫ್ಯಾಕ್ಟರ್ ಅಂತಂದ್ ಹೇಳ್ತೀವಿ. ಮಾರ್ಜಿನಲ್ ಪ್ರೊಡಕ್ಟ್ ಫ್ಯಾಕ್ಟರ್ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಮಾರ್ಜಿನಲ್ ಪ್ರೊಡಕ್ಟ್ ಫ್ಯಾಕ್ಟರ್ ಅಂತಂದ್ ಹೇಳಿದ್ರೆ ಸೀಮಾಂತ ಉತ್ಪನ್ನ ಕ್ರಮೇಣ ಅಂತಂದ್ ಹೇಳಿ, ಅಂದ್ರೆ ಅದ್ರದ್ದು ವ್ಯಾಲ್ಯೂ ಆಗಿರ್ಬೋದು. ಮಾರ್ಜಿನಲ್ ಪ್ರೊಡಕ್ಟ್ ಫ್ಯಾಕ್ಟರ್ ಅಂತಂದ್ ಹೇಳಿದ್ರೆ ಅದ್ರಲ್ಲಿ ವ್ಯಾಲ್ಯೂ ಬರುತ್ತಲ್ಲ, ಅದ್ರದ್ದು ರೇಟ್ ಆಗಿರ್ಬೋದು, ಅದೇನಾಗತ್ತೆ ಅಂತಂದ್ ಹೇಳಿದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಕರೆಕ್ಟ್ ಅಲ್ಲ? ಈಗ ನೋಡ್ರಿ, ನೀವು ಹೊಲದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ, ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ನೀವು ಹೊಲದಲ್ಲಿ ಏನಂತಂದ್ ಹೇಳಿದ್ರೆ ಯಾವುದೋ ಒಂದು ನೀವು ತರಕಾರಿಯನ್ನ ಬೆಳೆದಿದ್ದೀರಿ. ಸೊ ನಿಮ್ಮ 2-3 ಊರದಲ್ಲಿ, ಸುತ್ತಮುತ್ತ ಹಳ್ಳಿಗಳಲ್ಲಿ ನೀವು ಅಷ್ಟೇ ಬೆಳೆದಿದ್ರಿ, ಆ ಸಂತೆಯಲ್ಲಿ ಯಾರು ಏನು ಬಂದಿರ್ಲಿಲ್ಲ ಅಂತಂದ್ ಹೇಳಿದ್ರೆ ನೀವೇನ್ ಹೇಳ್ತೀರಿ? ಸರ್ 60 ರೂಪಾಯಿ ಕೆಜಿ ರೀ ಟೊಮೆಟೊ ಅಂತಂದ್ ಹೇಳ್ತೀರಿ. 60 ರೂಪಾಯಿ ಕೆಜಿ. ಅದ ಊರ್ ಮಂದಿ ಎಲ್ಲ ತಗೊಂಬಂದಿತ್ತು ಅಂತಂದ್ ಹೇಳಿದ್ರೆ, ಎಲ್ಲಿ ನೋಡ್ದಲ್ಲೆಲ್ಲ ಮಾರ್ಕೆಟ್ ಒಳಗಡೆ ಬರೀ ಟೊಮೆಟೊಗಳನ್ನ ಇದ್ದು ಅಂತಂದ್ ಹೇಳಿದ್ರೆ ಅವಾಗ ಏನಾದ್ರೂ ಚೇಂಜಸ್ ಆಗತ್ತೇನು? ಏನು ಚೇಂಜಸ್ ಆಗಂಗಿಲ್ಲ. ಪ್ರೊಡಕ್ಷನ್ ಕ್ವಾಂಟಿಟಿ ಮಾತ್ರ ಜಾಸ್ತಿ ಇರ್ತಿದ್ದೀವಿ, ಟೊಮೆಟೊ ಮಾತ್ರ ಬಾಳ್ ಬಂದಿರ್ತಾವ. ಮತ್ತಾದ್ರೆ ಏನಾಗತ್ತ, ಮಾರ್ಜಿನಲ್ ಪ್ರೊಡಕ್ಟ್ ಫ್ಯಾಕ್ಟರ್ ಅದ್ರ ವ್ಯಾಲ್ಯೂ, ರೇಟ್ ಏನಂತಂದ್ ಹೇಳಿದ್ರೆ ಕಡಿಮೆ ಆಗಿಬಿಡ್ತದೆ. ಎಲ್ಲಾರು ಹತ್ರ ಟೊಮೆಟೊಗಳು ಇದ್ದು ಅಂತಂದ್ ಹೇಳಿದ್ರೆ ರೇಟ್ ಏನಾಗತ್ತ, 5 ರೂಪಾಯಿ ಕೆಜಿ, 10 ರೂಪಾಯಿ ಕೆಜಿ ಬರುತ್ತೆ. ಇದನ್ನೆಲ್ಲಾದ್ರೂ ಅಬ್ಸರ್ವ್ ಮಾಡಿದ್ರಿ? ಸೊ ಅದೇ ಏನಂತಂದ್ ಹೇಳಿದ್ರೆ ಬದಲಾಗುವ ಅನುಪಾತಗಳ ನಿಯಮ ಅಂತಂದ್ ಹೇಳ್ತೀವಿ. ಸೊ ಇಷ್ಟು ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರೆ ಸಾಕು. ಸೊ ಇಲ್ಲಿ ಇನ್ನೊಂದು ಬರುತ್ತೆ ನೋಡ್ರಿ, ಹಣದ ಉಳಿತಾಯದ ನಿಯಮ ಅಂತಂದ್ ಹೇಳಿ. ಇದನ್ನು ಕೂಡ ಏನಂತಂದ್ ಹೇಳಿದ್ರೆ ಹೇಳ್ಬಿಡ್ತೀನಿ ನೋಡ್ರಿ. ಹಣದ ಉಳಿತಾಯದ ನಿಯಮ ಅಂತಂದ್ ಹೇಳಿದ್ರೆ ಈಗ ನೀವೇನ್ ಉಳಿತಾಯ ಮಾಡ್ತಿರಲ್ಲ, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಅಂತಂದ್ ಹೇಳಿದ್ರೆ ಬಡ್ಡಿ ದರದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಗ ಇಂಟ್ರೆಸ್ಟ್ ಎಷ್ಟು ಬರುತ್ತ ಅನ್ನೋದ್ರ ಮೇಲೆ ಏನಂತಂದ್ ಹೇಳಿದ್ರೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ರಿ, ನಾವು ಯಾವ್ದೋ ಒಂದಿಷ್ಟು ಅಂತಂದ್ ಹೇಳಿದ್ರೆ ಬ್ಯಾಂಕ್ ಅಲ್ಲಿ ಏನಂತಂದ್ ಹೇಳಿದ್ರೆ ಒಂದೊಂದು 10,000 ಅಥವಾ 1,00,000 ಅನ್ಕೊಡ್ರಿ, 1,00,000 ರೂಪೀಸ್ ಏನಂತಂದ್ ಹೇಳಿದ್ರೆ ನಾವು ಉಳಿತಾಯ ಮಾಡಕತ್ತೀವಿ. ಇದ್ರ ಮೇಲೆ ಬ್ಯಾಂಕ್ ದವ್ರು ಏನ್ ಕೊಡ್ತಾರ, ಸ್ವಲ್ಪ ಬಡ್ಡಿಯನ್ನ ಕೊಡ್ತಾರ. ಬಡ್ಡಿ ದರ ಅಂತಂದ್ ಹೇಳ್ತೀವಿ. 2% 1% ಬಡ್ಡಿ ದರ ಇರ್ತೈತೆ. ಅಂದ್ರೆ ನಮ್ಗೆ ಒಂದಿಷ್ಟು ಬಡ್ಡಿ ಬರ್ತೈತೆ. ಅದೇನಂತಂದ್ ಹೇಳಿದ್ರೆ ಯಾವಾಗ್ಲೂ ಉಳಿತಾಯ ಮತ್ತು ಬಡ್ಡಿ ದರ ಯಾವಾಗ್ಲೂ ಒಂದಕ್ಕೊಂದು ಡಿಪೆಂಡ್ ಆಗಿರ್ತಾವ. ಬಡ್ಡಿ ದರ ಜಾಸ್ತಿ ಇತ್ತಂತಂದ್ ಹೇಳಿದ್ರೆ ರೊಕ್ಕ ಜಾಸ್ತಿ ಆಗತ್ತ, ಬಡ್ಡಿ ದರ ಕಮ್ಮಿ ಇತ್ತಂತಂದ್ ಹೇಳಿದ್ರೆ ರೊಕ್ಕ ಕಡಿಮೆ ಆಗತ್ತ. ಕರೆಕ್ಟಾ?
ಸೊ ಅದೇ ತರ ನಾವು ಇನ್ನೊಂದ್ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಏನ್ ಉಳಿತಾಯ ಮಾಡ್ತೀವಲ್ಲ ಅದರಲ್ಲಿ ಟ್ಯಾಕ್ಸ್ ಕಟ್ ಆಗತ್ತೆ. ಸೊ ನಾವು ಏನೇ ಮಾಡಿದ್ರು ಕೂಡ ನಾವು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ ಆಗ್ಬೋದತ್ತೆ. ಆ ಟ್ಯಾಕ್ಸ್ ಅನ್ನ ತೆಗೆದ್ರೆ ಆ ಟ್ಯಾಕ್ಸ್ ಅನ್ನ ತೆಗೆದ ನಂತರ ಏನ್ ಉಳಿತಾಯ ಆಗತ್ತಲ್ಲ ಆ ಉಳಿತಾಯ ಏನಂತ ಕರಿತೀವಲ್ಲ ಅದನ್ನ ನಾವು ಸರಾಸರಿ ಉಳಿತಾಯದ ಪ್ರವೃತ್ತಿ ಅಂತ ಕರಿತೀವಿ, ಅಥವಾ ನಮ್ಮ ಹತ್ರ ಉಳಿಯುವಂತಹ ರಿಯಲ್ ಅಮೌಂಟ್ ಅಂತಂದ್ ಹೇಳ್ತೀವಿ. ಅದೇ ಏನಂತಂದ್ ಹೇಳಿದ್ರೆ ಹಣದ ಉಳಿತಾಯದ ನಿಯಮ ಅಂತಂದ್ ಹೇಳ್ತೀವಿ. ಸಿಂಪಲ್ ಆಗಿ ಏನ್ ಹೇಳ್ಬೇಕಂದ್ರೆ ನಾವು ಒಂದಿಷ್ಟು ಅಮೌಂಟ್ ಅನ್ನ ಉಳಿತಾಯ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಅದು ಬಡ್ಡಿ ದರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಟ್ಯಾಕ್ಸ್ ಅನ್ನ ರಿಮೂವ್ ಮಾಡಿ ಉಳಿತಿರುವಂತಹ ಹಣ ಏನಂತಂದ್ ಹೇಳಿದ್ರೆ ಯಾವಾಗ್ಲೂ ರಿಯಲ್ ಆಗಿರುತ್ತ, ಅದು ಸರಾಸರಿ ಪ್ರವೃತ್ತಿ ಆಗಿರುತ್ತೆ ಅಂತಂದ್ ಹೇಳ್ತೀವಿ. ಅದನ್ನ ಹಣದ ಉಳಿತಾಯದ ನಿಯಮ ಅಂತಂದ್ ಹೇಳ್ತೀವಿ. ಜಸ್ಟ್ ಅವ ಏನ್ ಕೊಡ್ತಿದಾವ ಅಂತಂದ್ ಹೇಳಿದ್ರೆ ಡೆಫಿನಿಷನ್ ಕೊಡ್ತಿದಾವ. ಇವೆರಡೂನು ಈಸಿ ಅದಾವ, ನೆನ್ಪಿಟ್ಕೊಂಡ್ಬಿಡ್ರಿ. ಉಳಿದದ್ದು ಏನಂತಂದ್ ಹೇಳಿದ್ರೆ ಬೇಡ, ಮತ್ತೆ ಯಾವಾಗಾದ್ರು ಆ ಕಾನ್ಸೆಪ್ಟ್ ಬಂದ್ರೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದೇನೋ ಒಂದು ಡೈರೆಕ್ಷನ್ ಮೇಲೋ ಯಾವ್ದೋ ಒಂದ್ರ ಮೇಲೆ ಐತ್ ನೋಡ್ರಿ, ಈಸಿಯಾಗಿ ನೋಡ್ಕೊಳ್ಳೋಣ. ನಮಗ್ ಫಸ್ಟ್ ಇದ್ರಲ್ಲಿ ನಮಗ್ ಗೊತ್ತಾಗ್ಬೇಕಾಗಿರೋ ಥಿಂಗ್ ಏನಂತಂದ್ ಹೇಳಿದ್ರ ದಿಕ್ಕುಗಳು ಗೊತ್ತಾಗಬೇಕು. ಇದನ್ನ ನೋಡ್ಬೇಕಂತಂದ್ ಹೇಳಿದ್ರೆ ದಿಕ್ಕುಗಳು ಗೊತ್ತಾಗಬೇಕು. ಈ ಕಡೆ ಹಾಕಿರ್ತೀನಿ ನೋಡ್ರಿ, ಇದ್ಯಾವ್ದಂತಂದ್ ಹೇಳಿದ್ರೆ ಉತ್ತರ ದಿಕ್ಕು ಅಂತಂದ್ ಹೇಳ್ತೀವಿ, ನಮ್ ತಲೆ ಮೇಲಿರೋದು. ಸೊ ನಮ್ ಕಾಲ್ ಕೆಳಗಡೆ ಬರ್ತಿದೆಯಲ್ಲ ಇದನ್ನ ನಾವು ದಕ್ಷಿಣ ದಿಕ್ಕು ಅಂತ ಕರಿತೀವಿ. ನಮ್ದು ಬಲಗಡೆ ಸೈಡ್, ನಿಮ್ಮ ಬಲಕ್ಕೆ ಏನೈತಲ್ಲ ಅದನ್ನ ನಾವು ಪೂರ್ವ ದಿಕ್ಕು ಅಂತ ಕರಿತೀವಿ. ನಮ್ಮ ಎಡಗಡೆಗೆ ಇರೋದನ್ನ ನಾವು ಪಶ್ಚಿಮ ದಿಕ್ಕು ಅಂತ ಕರಿತೀವಿ. ಕ್ಲಿಯರ್? ಆಮೇಲೆ ನಾವು ಭಾರತದ ಡಯಾಗ್ರಾಮ್ ಎಲ್ಲಾದ್ರೂ ಈ ತರ ಹಿಂಗ್ ಹಾಕಿದ್ವಿ ಅಂತಂದ್ ಹೇಳಿದ್ರೆ, ಈ ತರ ಹಾಕಿದ್ವಿ ಅಂತಂದ್ ಹೇಳಿದ್ರೆ ಈ ಕಡೆ ಏನ್ ಬರುತ್ತಲ್ಲ ಇದನ್ನ ನಾವು ಈಶಾನ್ಯ ರಾಜ್ಯಗಳು ಅಂತ ಕರಿತೀವಲ್ಲ, ಈಸಿಯಾಗಿ ನೆನ್ಪಿಟ್ಕೊಳಕ್. ಈ ಕಡೆ ಪಾಕಿಸ್ತಾನ ಕಡೆ ಬರುತ್ತಲ್ಲ, ಪಾಕಿಸ್ತಾನ ಆಮೇಲೆ ನೆಕ್ಸ್ಟ್ ಆ ಅಫ್ಘಾನಿಸ್ತಾನ ಅವೆಲ್ಲ ವಾಯು ದಿಕ್ಕಿಗಿದಾವ. ಆ ತರ ನೆನ್ಪಿಟ್ಕೊಳ್ರಿ. ಅದಾದ ನಂತರ ಈ ಕಡೆಯಿಂದ ನಮಗ್ ಮಾನ್ಸೂನ್ ಮಾರುತಗಳು ಬರ್ತಾವುಗಳನ್ನ ನಾವ್ ಏನಂತ ಕರಿತೀವಿ, ನೈಋತ್ಯ ಮಾನ್ಸೂನ್ ಮಾರುತಗಳಂತ ಕರಿತೀವಿ. ನೆನ್ಪಿಟ್ಕೊಳ್ರಿ. ಇನ್ನು ಉಳಿದಿದ್ ಒಂದು ಈ ಕಡೆ ದಿಕ್ಕನ್ನ ನಾವ್ ಏನಂತ ಕರಿತೀವಿ, ಆಗ್ನೇಯ ದಿಕ್ಕು ಅಂತ ಕರಿತೀವಿ. ಏನಂತ ಕರಿತೀವಿ? ಆಗ್ನೇಯ ದಿಕ್ಕು. ಸೊ ಇವಾಗ ನಾವು ಒಂದೊಂದಾಗಿ ಏನಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಸಿ ಪಟ್ಟಣವು, ಸಿ ಅನ್ನೋ ಪಟ್ಟಣ ಎ ಮತ್ತು ಬಿ ಪಟ್ಟಣಗಳನ್ನ ಸಂಪರ್ಕಿಸುವ ನೇರ ರೇಖೆಯ ಮಧ್ಯದ ಬಿಂದುವಿನ ದಕ್ಷಿಣದಲ್ಲಿದೆ ಅಂತಂದ್ ಹೇಳಿ. ಇವಾಗ ನಾವು ಫಸ್ಟ್ ಏನ್ ಮಾಡ್ಕೊಳ್ಳೋಣ ಅಂತಂದ್ ಹೇಳಿದ್ರೆ ಎ ಮತ್ತು ಬಿ ಪಟ್ಟಣಗಳನ್ನ ಸಂಪರ್ಕಿಸುವ ನೇರ ರೇಖೆಯನ್ನ ನೋಡ್ಕೊಳ್ಳೋಣ. ಇದೇನಂತಂದ್ ಹೇಳಿದ್ರೆ ಇವೆರಡು ನಗರಗಳು, ಇದು ಎ ಇದು ಬಿ, ಈ ಎರಡೂ ಸಿಟಿಗಳನ್ನ ಪಟ್ಟಣಗಳನ್ನ ಸಂಪರ್ಕಿಸುವ ಮಧ್ಯದ ಬಿಂದು ಅಂದ್ರೆ ಇದು. ಸೊ ಮಧ್ಯದ ಬಿಂದುವಿನ ದಕ್ಷಿಣ ಅಂತಂದ್ ಹೇಳಿದ್ರ, ದಕ್ಷಿಣ ಅಂದ್ರೆ ಏನು? ಕೆಳಗಡೆ ಅಲ್ಲ. ಕೆಳಗಡೆ ಅಂತಂದ್ ಹೇಳಿದ್ರೆ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಸಿ ಬರುತ್ತೆ. ಕ್ಲಿಯರ್? ಎ ಮತ್ತು ಬಿ ಎಂಬ ಎರಡು ಸಿಟಿಗಳನ್ನ ಸಂಪರ್ಕಿಸುವ ನೇರ ರೇಖೆಯ ಮಧ್ಯದ ಬಿಂದು ಇದು. ಅದ್ರ ಕೆಳಗಡೆ ಏನಂತಂದ್ ಹೇಳಿದ್ರೆ ದಕ್ಷಿಣ ದಿಕ್ಕಿನಲ್ಲಿ ಯಾವ್ದೈತೆ ಸಿ ಐತಿ ಅಂತಂದ್ ಹೇಳಿದಾನ, ಬರ್ಕೊಂಡ್ವಿ. ನೆಕ್ಸ್ಟ್ ಪಟ್ಟಣ ಬಿ ಯು ಪಟ್ಟಣ ಎ ಯ ಪೂರ್ವದಲ್ಲಿದೆ. ಸೊ ನಾವು ಈ ತರ ಹಾಕೊಂಡಿವಲ್ಲ, ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲಾದ್ರೂ ಈ ತರ ಬಿ ಮತ್ತು ಎ ಅಂತ ಹಾಕೊಂಡಿದ್ವಿ ಅಂತಂದ್ ಹೇಳಿದ್ರೆ ಈಗ ನೆಕ್ಸ್ಟ್ ಏನ್ ಕೊಟ್ಟಿದಾನ, ಬಿ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಎ ಯ ಪೂರ್ವದಲ್ಲಿದೆ. ಇದು ಏದ್ ಪೂರ್ವ ಯಾವ ಕಡೆ ಆಗತ್ತೆ? ಈ ಕಡೆ ಸೈಡ್ ಆಗತ್ತೆ ಸರ್. ಪೂರ್ವ ಈ ಕಡೆ ಐತಲ್ಲ, ಇಲ್ಲಿ ಎ ಅಂತ ಇಟ್ಕೊಂಡ್ರೆ ಅಂತಂದ್ ಹೇಳಿದ್ರೆ ಪೂರ್ವ ಯಾವ ಕಡೆ ಸೈಡ್ ಆಗತ್ತೆ? ಈ ಕಡೆ ಆಗತ್ತೆ. ಪೂರ್ವ ಈ ಕಡೆ ಬರಬೇಕು. ಈ ತರ ಹಾಕೊಂಡಿದ್ವಿ ಅಂದ್ರೆ ರಾಂಗ್. ಈಗ ಎ ಐತಿದ, ಏದ್ ಪೂರ್ವ ಅಂತಂದ್ ಹೇಳಿದ್ರೆ ಈ ಕಡೆ ಸೈಡ್ ಏನಂತಂದ್ ಹೇಳಿದ್ರೆ ಬಿ ಐತೆ. ಎರಡನೇ ಲೈನ್ ಕೂಡ ಕರೆಕ್ಟ್ ಆಗೈತೆ. ನೆಕ್ಸ್ಟ್ ಪಟ್ಟಣ ಡಿ ಯು ಪಟ್ಟಣ ಸಿ ಯ ಪಶ್ಚಿಮದಲ್ಲಿದೆ. ನೋಡ್ರಿ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಪಟ್ಟಣ ಸಿ ಐತಿ. ಸಿ ಇದು ಪಶ್ಚಿಮ ಯಾವ ಕಡೆ ಬರುತ್ತೆ? ಈ ಕಡೆ ಬರುತ್ತೆ. ಕರೆಕ್ಟ್? ಈ ಕಡೆ ಬರುತ್ತೆ. ಇದನ್ನ ನಾವೇನಂತ ಕರಿತೀವಿ? ಸಿ ಅಂತ ಸಿ ಯ ಪಶ್ಚಿಮ ಅಂತ ಕರಿತೀವಿ. ಇಲ್ಲಿ ಏನೈತೆ ಅಂದ್ರೆ ಡಿ ಐತಿ ಅಂತಂದ್ ಹೇಳಿದಾನ. ಯಾವ್ದು? ಡಿ ಐತಿ ಅಂತಂದ್ ಹೇಳಿದಾನ. ಡಿ ಯು ಸಿ ಯ ಪಶ್ಚಿಮದಲ್ಲಿದೆ. ನೆಕ್ಸ್ಟ್ ಪಟ್ಟಣ ಎಂ ಬಿ ಯ ಈಶಾನ್ಯದಲ್ಲಿದೆ. ಬಿ ಇಲ್ಲೈತಿ. ಬಿ ಯ ಈಶಾನ್ಯ ಅಂತಂದ್ ಹೇಳಿದ್ರೆ ಈ ಕಡೆ ಸೈಡ್, ಅಂದ್ರೆ ಈ ಕಡೆ ಸೈಡ್ ಇಲ್ಲಿ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಎಂ ಅಂತಂದ್ ಹೇಳಿ ಬರುತ್ತೆ. ಹಂಗಾದ್ರ ಎಂ ಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ರಿ, ಇಲ್ಲೇನ ಎಂ ಐತಲ್ಲ, ಎಂ ಗೆ ಸಂಬಂಧಿಸಿದಂತೆ ಡಿ ಯಾವ ದಿಕ್ಕಿನಲ್ಲಿ ಐತೆ? ಡಿ ಈ ಕಡೆ ದಿಕ್ಕಿನಾಗ ಬರುತ್ತಲ್ಲ, ಈ ದಿಕ್ಕು ಯಾವ್ದಿದು? ಇದು ಪಶ್ಚಿಮ ಆಯ್ತು, ಇದು ದಕ್ಷಿಣ ಆಯ್ತು. ಈ ಕಡೆ ಬರುವಂತ ದಿಕ್ಕು ಯಾವ್ದು? ನೈಋತ್ಯ ಅಲ್ಲ. ಇಲ್ಲಿ ಇಲ್ಲಿ ಎಂ ಅಂತ ಇಟ್ಕೊಂಡ್ರೆ ನೋಡ್ರಿ, ಸೊ ಡಿ ಯಾವ ದಿಕ್ಕಿನಲ್ಲಿ ಐತೆ ಅಂತಂದ್ ಹೇಳಿದ್ರೆ ನೈಋತ್ಯ ದಿಕ್ಕಿನಲ್ಲಿದೆ ಅಂತಂದ್ ಹೇಳಿ ನಮ್ದು ಆನ್ಸರ್ ಬರುತ್ತೆ. ಸಿಂಪಲ್. ಸ್ಲೋ ಆಗಿ ಹೇಳಕತ್ತೇನೆ, ಅರ್ಥ ಮಾಡ್ಕೊಡ್ರಿ. ನಮಗ್ ಸ್ಪೀಡ್ ಕಲ್ತ್ ಎಲ್ಲಿ ಹೋಗಾರ್ದ್ರ? ಈಗ ಒಂದೊಂದು ಸ್ಪೀಡ್ ಏನಂತಂದ್ ಹೇಳಿದ್ರೆ 10 ನಿಮಿಷನಾಗ ಎಲ್ಲ 10 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀರಿ. ನೆಕ್ಸ್ಟ್ ನೆನಪು ಉಳಿಯಂಗಿಲ್ಲ. ಇದೊಂದು ನೋಟ್ಸ್ ಅನ್ನ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಇನ್ನೊಂದ್ಸರಿ ಕೇಳ್ಕೊತ ಹೋದ್ರಿ ಅಂತಂದ್ ಹೇಳಿದ್ರೆ ಪರ್ಮನೆಂಟ್ ಆಗಿ ನೆನಪು ಉಳಿತೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಪ್ಪ, ಸಂಗಮ ದೂರ 2.5 cm ನ ನಿರ್ದಿಷ್ಟ ನಿಮ್ನ ದರ್ಪಣದ ಧ್ರುವದಿಂದ 5 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನ ಇರಿಸಿದ್ರೆ ಆಗ ಉತ್ಪತ್ತಿಯಾಗುವ ವರ್ಧನೆ ಅಂತಂದ್ ಹೇಳಿದ್ರೆ ಎಂ ಅಂತಂದ್ ಹೇಳ್ತೀವಿ. ಮ್ಯಾಗ್ನಿಫಿಕೇಶನ್ ಅಂತಂದ್ ಹೇಳ್ತೀವಿ. ಇದು ಲೆನ್ಸ್ ಒಳಗಡೆ ಬರುವಂತಹ ಕ್ವಶನ್ ಆಗೈತ.
ಇದು ನಾವು 10th ಫಿಸಿಕ್ಸ್ ಒಳಗಡೆ ಕಲ್ತಿದ್ವಿ ನೋಡ್ರಿ. ಪೀನ ದರ್ಪಣ, ನಿಮ್ನ ದರ್ಪಣ, ಆ ಚಾಪ್ಟರ್. ಸೊ ಇಲ್ಲಿ ನೋಡ್ರಿ ನಿಮ್ನ ದರ್ಪಣ ಅಂತಂದೈತಲ್ಲ ನೋಡ್ರಿ, ನಿಮ್ನ ದರ್ಪಣ ಅಂತಂದೈತೆ. ಇಲ್ಲಿ ನಿಮ್ನ ದರ್ಪಣ ಅಂದ್ರೆ ಏನು ಅಂತಂದ್ ಹೇಳಿ ನಾವು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಇಲ್ಲಿ ನೋಡ್ರಿ, ಈ ರೀತಿಯಾಗಿರೋ ಯಾವ್ದಾದ್ರು ಒಂದು ದರ್ಪಣ ಬಂತು ಅಂತಂದ್ ಹೇಳಿದ್ರೆ ಈ ತರ, ಈ ಕಡೆ ಏನಂತಂದ್ ಹೇಳಿದ್ರೆ ಈ ತರ ಒಳಗಡೆ ಏನಂತಂದ್ ಹೇಳಿದ್ರೆ ಹಿಂಗ್ ಬರ್ಬೇಕಿದು. ಸೊ ಈ ತರ ಕರು ಬರ್ಬೇಕು. ಇಂಥವನ್ನ ನಾವು ಏನಂತ ಕರಿತೀವಿ ಅಂದ್ರೆ ನಿಮ್ನ ದರ್ಪಣ ಅಂತ ಕರಿತೀವಿ. ಅದಾದ ನಂತರ ಈ ತರ ಉಬ್ಬಿದ್ದು ಬಂತು ಅಂತಂದ್ ಹೇಳಿದ್ರೆ, ಈ ತರ ಉಬ್ಬಿದ್ ಬಂತಂತಂದ್ ಹೇಳಿದ್ರೆ ಅದನ್ನ ನಾವು ಪೀನ ದರ್ಪಣ ಅಂತ ಕರಿತೀವಿ. ಏನಂತ ಕರಿತೀವಿ? ಪೀನ ದರ್ಪಣ ಅಂತ ಕರಿತೀವಿ. ಇವಾಗ ಇದನ್ನ ನಾವು ಯೂಸ್ ಮಾಡ್ತೀವಲ್ಲ, ನಿಮ್ನ ದರ್ಪವನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ, ಇವಾಗ ಶೇವಿಂಗ್ ಮತ್ತು ಮೇಕಪ್ ಮಿರರ್ಗಳು. ಸೊ ಇವಾಗ ಶೇವಿಂಗ್ ಅಂಗಡಿ ಒಳಗೆ ಹೋದ್ರಿ ಅಂತಂದ್ ಹೇಳಿದ್ರೆ ದೊಡ್ಡದಾಗಿ ಕಾಣಿಸ್ಬೇಕಲ್ಲ. ಸೊ ಇಲ್ಲಿ ನೋಡ್ರಿ, ದೊಡ್ಡದಾಗಿ ಕಾಣಿಸ್ಬೇಕಲ್ಲ, ನಾವು ಕೂತಿರ್ತೀವಿ, ನಮ್ಮ ಮುಖಗಳೆಲ್ಲ ದೊಡ್ಡದಾಗಿ ಕಾಣಿಸ್ಬೇಕು, ಅದಕ್ಕೋಸ್ಕರ ಅಲ್ಲಿ ಏನ್ ಬಳಸ್ತಾರ? ನಿಮ್ನ ದರ್ಪಣವನ್ನ ಬಳಸ್ತಾರ. ಯಾವ ದರ್ಪಣವನ್ನ? ನಿಮ್ನ ದರ್ಪಣ. ಅದು ಇಮೇಜ್ ಅನ್ನ ಏನ್ ಮಾಡುತ್ತೆ ಅಂತಂದ್ ಹೇಳಿದ್ರೆ ದೊಡ್ಡದ್ ಮಾಡತೈತೆ. ಅದಾದ ನಂತರ ಡೆಂಟಲ್ ಮಿರರ್ಸ್ ಒಳಗಡೆ ಈ ತರ ನೋಡ್ರಿ. ಸೊ ಈ ತರ ಇಲ್ಲಿ ಕಾಣಿಸ್ತಾ ಐತಲ್ಲ, ಅವ್ರು ಬಾಯಲ್ಲಿ ಹಾಕ್ಬಿಟ್ಟು ಏನಾಗೈತೆ ಒಳಗಡೆ ಅಂತ ನೋಡಾಕ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಮಿರರ್ಗಳು ಬರ್ತಾವ ಹಿಂಗ್. ಸೊ ಇಲ್ಲಿ ನೋಡಿದ್ರಿ ಅಂತಂದ್ ಹೇಳಿದ್ರೆ ಇಲ್ಲಿ ನಮ್ ಹಲ್ಲುಗಳೆಲ್ಲ ಇರ್ತಾವ, ಬಟ್ ಆದ್ರೆ ಒಂದ್ ಹಲ್ಲು ಏನಂತಂದ್ ಹೇಳಿದ್ರೆ ತುಂಬಾ ದೊಡ್ಡದಾಗಿ ಕಾಣಿಸ್ತಿರತ್ತೆ. ಸೊ ದೊಡ್ಡ ಇಮೇಜ್ ಆಗಿ ಕಾಣಿಸೋಕೆ. ಆಮೇಲೆ ಕಾರ್ ಹೆಡ್ಲೈಟ್ ಒಳಗಡೆ ನೀವು ನೋಡಿರ್ಬಹುದು, ಕಾರ್ ಹೆಡ್ಲೈಟ್ ಏನಂತಂದ್ ಹೇಳಿದ್ರೆ ಈ ತರ ಹಿಂಗಿರ್ತೈತಿ. ಸೊ ಒಳಗಡೆ ಸೈಡ್ ಹೇಳ್ತಿದೀನಿ, ಅದೇನಂತಂದ್ ಹೇಳಿದ್ರೆ ಈ ತರ ಬೆಳಕ್ ಬೀಳ್ಬೇಕಲ್ಲ. ಸೊ ದೊಡ್ಡದಾಗಿರ್ಬೇಕಲ್ಲ. ದೊಡ್ಡದು ಅಂತಂದ್ ಬಂತು ಅಂತಂದ್ ಹೇಳಿದ್ರೆ ಅಲ್ಲಿ ನಿಮ್ನ ದರ್ಪಣವನ್ನ ಬಳಸ್ತಾರೆ. ಅದು ಹೆಂಗ್ ಬೀಳುತ್ತಾ, ಏನ್ ಬೀಳುತ್ತಾ ಅಂತಂದ್ ಹೇಳಿ ನಾವು ನೋಡೋಣ. ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ ಒಂದು ಈಗ ಇಮೇಜ್ ಐತೆ ಅಂತ ಅನ್ಕೊಡ್ರಿ. ಇಲ್ಲಿ ಒಂದ್ ಏನಂತಂದ್ ಹೇಳಿದ್ರೆ ನೀವು ನಿಂತ್ಕೊಂಡಿದ್ದೀರಿ. ಈಗೇನಪ್ಪಾ ಅಂತಂದ್ ಹೇಳಿದ್ರೆ ನೀವು ನಿಂತ್ಕೊಂಡಿದ್ದೀರಿ ಇಲ್ಲಿ. ಸೊ ಇಲ್ಲಿ ಒಂದ್ ದೊಡ್ಡದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ನ ದರ್ಪಣವನ್ನ ಇಟ್ಟಿದಾರ. ಈಗ ನಿಮ್ದು ಬೆಳಕ್ ಏನಂತಂದ್ ಹೇಳಿದ್ರೆ ಈ ತರ ಏನಂತಂದ್ ಹೇಳಿದ್ರೆ ಬೆಳಕ್ ಹೋಗುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ದೊಡ್ಡದಾಗಿರುವಂತಹ ಒಂದು ಇಮೇಜ್ ಬೀಳುತ್ತೆ. ಸೊ ರಿಟರ್ನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಮಿರರ್ ಅಲ್ಲ, ರಿಟರ್ನ್ ಆಗಿ ನಮ್ಗೆ ಹೆಂಗ್ ಕಾಣಿಸುತ್ತೆ ಅಂತಂದ್ ಹೇಳಿದ್ರೆ ದೊಡ್ಡದಾಗಿರೋದು ಒಂದು ದೊಡ್ಡ ಇಮೇಜ್ ಕಾಣಿಸುತ್ತೆ. ಸೊ ಇಲ್ಲಿ ಎಲ್ಲಾದ್ರೂ ಇತ್ತಂತಂದ್ರೆ ಸಣ್ಣದ್ ಕಾಣಿಸುತ್ತೆ, ಬಟ್ ಅದ್ರದ್ದು ದೊಡ್ಡದಾಗಿ ಕಾಣಿಸುತ್ತೆ. ಅವಾಗ ನಮ್ ಕಣ್ಣಿಗೆ ಏನನ್ಸುತ್ತೆ ಅಂತ ಹೇಳಿದ್ರೆ ದೊಡ್ಡ ಇಮೇಜ್ ತರ, ಚಿತ್ರದ ತರ ನಮ್ಗೆ ಕಾಣಿಸ್ತೈತೆ. ಸೊ ಈ ರೀತಿಯಾಗಿ ನಮ್ಗ ನಿಮ್ನ ದರ್ಪಣ ವರ್ಕ್ ಆಗುತ್ತೆ. ಅದ್ರ ಬಗ್ಗೆ ನಾವು ಇವಾಗ ನೋಡ್ಕೋಬೇಕು. ಇಲ್ಲಿ ನೋಡ್ರಿ, ಒಂದು ವಸ್ತು ಅಂತಂದ್ ಕೊಟ್ಟಿದ್ದಾನೆ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ವಸ್ತು ಅನ್ಕೊಡ್ರಿ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ನ ದರ್ಪಣ ಐತೆ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ನ ದರ್ಪಣ. ಸೊ ನಿಮ್ನ ದರ್ಪಣದ ಮೇಲೆ ಏನಂತಂದ್ ಹೇಳಿದ್ರೆ ಇವಾಗ ಬೆಳಕು ಹೋಗಿ ಈ ತರ ಆ ವಸ್ತುವಿನ ಬೆಳಕು ಹೋಗಿ ಬೀಳ್ತೈತೆ. ಬಿದ್ದ ನಂತರ ಅದೇನಾಗತ್ತೆ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ದೊಡ್ಡ ಸಣ್ಣ ಇಮೇಜ್ ಇದ್ದದ ಏನಂತಂದ್ ಹೇಳಿದ್ರೆ ದೊಡ್ಡ ಇಮೇಜ್ ಆಗಿ ಕಾಣಿಸುತ್ತೆ. ಇದನ್ನ ನಾವು AB ಅಂತ ತಗೋಣ, BA ಅಂತಂದ್ ಹೇಳಿ ನಮ್ಗ ಉಲ್ಟಾ ಕಾಣಿಸುತ್ತೆ. ಬಟ್ ಅದ್ರ ನಮ್ಮ ಕಣ್ಣು ಮೆದುಳು ಏನಿದಾವಲ್ಲ ಅದನ್ನ ಉಲ್ಟಾ ಕಾಣಿಸಿದ್ರು ಕೂಡ ಅದನ್ನ ನಮ್ಗೆ ಸಿಧಾ ಮಾಡಿ ತೋರಿಸ್ತಾವ. ಅದು ಕಣ್ಣಿನ ಚಾಪ್ಟರ್ ಬರುತ್ತೆ. ಸೊ ಇದನ್ನ ಜಸ್ಟ್ ಇಷ್ಟ ನೆನ್ಪಿಟ್ಕೊಳ್ಳಿ. ದೊಡ್ಡದಾಗಿ ಇಲ್ಲಿ 2 ಸೆಂಟಿಮೀಟರ್ ಇತ್ತು ಅಂತಂದ್ ಹೇಳಿದ್ರೆ ಇಲ್ಲಿ 6 ಸೆಂಟಿಮೀಟರ್ 8 ಸೆಂಟಿಮೀಟರ್ ಇರುವಂತಹ ದೊಡ್ಡ ಇಮೇಜ್ ಬರ್ತೈತೆ ನಿಮ್ನ ದರ್ಪಣದ ಒಳಗಡೆ. ಇವಾಗ ಇಲ್ಲಿ ಇಮೇಜ್ ಏನೈತಿಲ್ಲ, ಇಲ್ಲಿಂದ ಮಿರರ್ ತಕ ಏನೈತಲ್ಲ ಆ ಲೆಂತ್ ಅನ್ನ ನಾವು U ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಸಂಗಮ ದೂರ 2.5 ಸೆಂಟಿಮೀಟರ್ ಐತಲ್ಲ, ಅದನ್ನ ನಾನು ಹೇಳ್ತೀನಿ ಇವಾಗ ಏನಂತಂದ್ ಹೇಳಿ. ಅದಾದ ನಂತರ ನಿಮ್ನ ದರ್ಪಣದ ಧ್ರುವದಿಂದ 5 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನ ಇರಿಸಿದಾಗ ನಾವು U ಅನ್ನೋದು ಏನ್ ಬರುತ್ತಲ್ಲ 5 ಸೆಂಟಿಮೀಟರ್ ದೂರದಲ್ಲಿ ದರ್ಪಣವನ್ನ ಇರಿಸಿದೀವಿ. ಇದು 5 ಸೆಂಟಿಮೀಟರ್ ಆಯ್ತು. ಅದಾದ ನಂತರ ಇದು ಈಗ ಹೋಗ್ಬಿಟ್ಟು ಹಿಂಗ್ ಕ್ರಾಸ್ ಮಾಡ್ಕೊಂಡು ಹೋಗುತ್ತಲ್ಲ, ಕ್ರಾಸ್ ಮಾಡ್ಕೊಂಡು ಈ ಲೈನ್ ಅನ್ನ ನಾವು ನಿಂತ್ಕೊಂಡಿರ್ತೀವಲ್ಲ ಆ ಲೈನ್ ಅನ್ನ ಕ್ರಾಸ್ ಮಾಡ್ಕೊಂಡು ಹಿಂಗ್ ಇಮೇಜ್ ಹೋಗುತ್ತಲ್ಲ, ಇಮ್ಯಾಜಿನರಿ. ಸೊ ಇಲ್ಲೇನ್ ಕ್ರಾಸ್ ಮಾಡತ್ತಲ್ಲ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಂಗಮ ಅಂತ ಕರಿತೀವಿ. ಈ ದೂರವನ್ನ ನಾವು ಸಂಗಮ ದೂರ ಅಂತಂದ್ ಹೇಳಿ F ಅಂತ ಕರಿತೀವಿ. ಆ ಸಂಗಮ ದೂರವನ್ನ ಎಷ್ಟು ಕೊಟ್ಟಿದಾನ? 2.5 ಸೆಂಟಿಮೀಟರ್ ಅಂತ ಕೊಟ್ಟಿದಾನ. ಜಸ್ಟ್ ನೆನ್ಪಿಟ್ಕೊಳ್ಳಿ, 2.5 ಸೆಂಟಿಮೀಟರ್. ಹಿಂಗ್ ಕ್ರಾಸ್ ಆಗಿ ಹೋಗ್ಬೇಕದು. ಅಲ್ಲೇನಂತಂದ್ ಹೇಳಿದ್ರೆ ಕಟ್ ಮಾಡುತ್ತೆ ಅಂತಂದ್ ಹೇಳ್ತೀವಿ. ಒಂದು ಇಮ್ಯಾಜಿನೇಷನ್ ಲೈನ್, ಇಮ್ಯಾಜಿನರಿ ಲೈನ್. ಅದಾದ ನಂತರ ಈಗೇನ್ ಇಲ್ಲಿ ಉಲ್ಟಾ ನಮ್ಗೆ ಇಮೇಜ್ ಕಾಣಿಸ್ತೈತಲ್ಲ, ದೊಡ್ಡ ಇಮೇಜ್, ಅದ್ ಹೆಂಗ್ ಕಾಣಿಸುತ್ತ? ಅದ್ ದೊಡ್ಡದಾಗಿ ಕಾಣಿಸ್ತೈತೆ, ಬಟ್ ಅದ್ರ ನಮ್ಗ್ ಗೊತ್ತಾಗಂಗಿಲ್ಲ. ಅದ ನಮ್ ಕಣ್ಣಿಗೆ ಏನ್ ಕಾಣಿಸ್ತೈತಿ ಎಲ್ಲಾನು ಕರೆಕ್ಟ್ ಆಗಿರೋದನ್ನ ತೋರ್ಸತ್ ನಮ್ ಕಣ್ಣ. ಸೊ ಅದೇನ ಅಂತಂದ್ ಹೇಳಿದ್ರೆ ಇಮೇಜ್ ಏನ್ ಬೀಳುತ್ತಲ್ಲ ಅದ್ರ ದೂರವನ್ನ ನಾವ್ ಏನಂತ ಕರಿತೀವಿ? ಮಿರರ್ ಇಂದ ಅದನ್ನ ನಾವು V ಅಂತ ಕರೆಯೋಣ. ಅದ್ ನಮಗ್ ಗೊತ್ತಿಲ್ಲ. ಅದಾದ ನಂತರ ಮ್ಯಾಗ್ನಿಫಿಕೇಶನ್. ಮ್ಯಾಗ್ನಿಫಿಕೇಶನ್ ಅಂತಂದ್ ಹೇಳಿದ್ರೆ ಎಷ್ಟು ದೊಡ್ಡದಾಗಿ ಕಾಣಿಸ್ತೈತಿ. ಮ್ಯಾಗ್ನಿಫಿಕೇಶನ್ ಅಂತಂದ್ ಹೇಳಿದ್ರೆ ಅದು ಎಷ್ಟು ದೊಡ್ಡದಾಗಿ ಕಾಣಿಸ್ತೈತಿ ಅಂತಂದ್ ಹೇಳಿ ಇದನ್ನ ಇಷ್ಟು ನೆನ್ಪಿಟ್ಕೊಳ್ರಿ. ಅದು ನಾವು M = ಏನಂತ ಕರಿತೀವಿ ಅಂದ್ರೆ -V/U ಅಂತಂದ್ ಹೇಳ್ತೀವಿ. -V/U ಅಂತಂದ್ ಹೇಳ್ತೀವಿ. ಸೊ ಅದನ್ನ ನಾವು ನೋಡ್ಕೊಳ್ಳೋಣ ಈಗ. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗೋಣ ನೋಡ್ರಿ. ಇಲ್ಲಿ ಏನಾಗೈತಿ ಸರ್, ಇದ್ರ ಫಾರ್ಮುಲಾ ಏನ್ ಬರುತ್ತೆ? ಸೊ ಇದ್ರ ಯಾವ್ದು ಫಾರ್ಮುಲಾ ಏನ್ ಬರುತ್ತೆ ಅಂತಂದ್ರೆ 1/F = 1/U + 1/V ಅಂತಂದ್ ಹೇಳಿ. ಸೊ ಇವ್ರದ್ದು F ಅನ್ನೋದು ಇಲ್ಲಿ ಗೊತ್ತೈತಿ, U ಅನ್ನೋದು ಗೊತ್ತೈತಿ, V ಅನ್ನೋದು ಇಮೇಜ್ ಡಿಸ್ಟೆನ್ಸ್ ಎಷ್ಟು ಬಿದ್ದೈತಿ ಅದ್ರದ್ದು ಫಾರ್ಮುಲಾ ಇದು. ಇವೆರಡು ಫಾರ್ಮುಲಾ ಯೂಸ್ ಆಗ್ತಾವ.
ಈಗ ನಾವೇನ್ ಕಂಡಿಡ್ಬೇಕು ಸರ್, ಇದನ್ನ ಈ ದೂರವನ್ನ ಕಂಡಿಡ್ಬೇಕು, ಇಮೇಜ್ ಎಷ್ಟು ದೂರದಲ್ಲಿ ಬಿದ್ದೈತಿ ಅಂತಂದೇಳಿ. ಸೊ ಇದನ್ನ ಹಾಕ್ರಿ, 1/2.5 ಈಕ್ವಲ್ ಟು 1/5 ಪ್ಲಸ್ 1/v ಅಂತಂದೇಳಿ. ಸೊ ಇದನ್ನೇನಂತ ಅಂತಂದ್ ಹೇಳಿದ್ರೆ 1/v ಹಂಗ ಬರ್ಕೊಡ್ರಿ, ಇದನ್ನ ಈ ಕಡೆ ಕಳಿಸ್ರಿ, ಮೈನಸ್ ಆಗತ್ತಲ್ಲ ನೋಡ್ರಿ, 1/2.5 ಮೈನಸ್ 1/5 ಆಗತ್ತ. ಸೊ ಅದಾದ ನಂತರ ನಾವೇನ್ ಮಾಡೋಣ, 1/v ಅಂತಂದ್ ಹೇಳಿ ಹಿಂಗ ತಗೊಳ್ಳೋಣ. ಸೊ ಇದನ್ನ ನಾವೇನ್ ಮಾಡ್ಬೇಕು, ಸೇಮ್ 5 ಅಂತಂದ್ ಮಾಡ್ಬೇಕು. ಇಲ್ಲಿ ಮೇಲ್ಗಡೆ 2 ಅಂತಂದ್ ಬರ್ಕೊಂಡು ಇದನ್ನ 5 ಅಂತಂದ್ ಮಾಡ್ಕೋಬಹುದಾ? ಸೊ ಮೇಲ್ಗಡೆ ಏನಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, 2.5 ಇಂಟು 2 ಮಾಡ್ರಿ ಅಂತಂದ್ ಹೇಳಿದ್ರೆ ಇದೆಷ್ಟಾಗತ್ತ, 5 ಆಯ್ತು. 2.5 ಇಂಟು 2 ಮಾಡಿದ್ರೆ 5 ಆಯ್ತು. ಯಾಕಂದ್ರೆ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ 5 ಐತಲ್ಲ, ಇವೆರಡು ಸೇಮ್ ಆಗ್ಬೇಕು. ಬಟ್ ಅದ್ರ ಇಲ್ಲಿ ಕೆಳಗಡೆ ಇಂಟು 2 ಮಾಡ್ರಿ ಅಂತಂದ್ ಹೇಳಿದ್ರೆ ಮೇಲ್ಗಡೆನು ಇಂಟು 2 ಮಾಡ್ಬೇಕು. ಮೇಲ್ಗಡೆ ಇಂಟು 2 ಮಾಡಿದ್ರಿ, ಸೊ ಇಲ್ಲಿ ನೋಡ್ರಿ ಎರಡು ಸೇಮ್ ಇದಾವು, 2 - 1 ಆಗತ್ತ, ಅಂದ್ರೆ 1/5 ಆಯ್ತು. ಸೊ ಇಲ್ಲಿ ನೋಡ್ರಿ 1/v ಈಕ್ವಲ್ ಟು 1/5 ಆಯ್ತು ಅಂತಂದ್ ಹೇಳಿದ್ರೆ v ವ್ಯಾಲ್ಯೂ ಎಷ್ಟಾಯ್ತು, 5 ಅಂತಂದಾಯ್ತು. ಸೊ ನಮ್ದು ಮ್ಯಾಗ್ನಿಫಿಕೇಶನ್ ವರ್ಧನೆಯ ಫಾರ್ಮುಲಾ ಏನೈತಿ, -v/u ಅಂತಂದೈತೆ. ವಿ ವ್ಯಾಲ್ಯೂ ಎಷ್ಟೈತೆ, 5 ಅಂತಂದೈತೆ. ಯು ವ್ಯಾಲ್ಯೂ ಎಷ್ಟೈತೆ, ನಾವು ತಗೊಂಡಿದ್ದು 5 ಅಂತಂದೈತೆ. ಸೊ ಇದನ್ನ ಕ್ಯಾನ್ಸಲ್ ಆಯ್ತು ಅಂತಂದ್ ಹೇಳಿದ್ರೆ -1 ಬರುತ್ತೆ. ನಮ್ದು ಆನ್ಸರ್ -1 ಆಗುತ್ತೆ. ಈ ರೀತಿಯಾಗಿ ನಿಮ್ಗ ಕ್ವಶನ್ಸ್ ಗಳನ್ನ ದರ್ಪಣಗಳ ಮೇಲೆ ಕೇಳ್ತಾರ. ಆಮೇಲೆ ಅವತ್ರ ಯೂಸ್ ಗಳನ್ನು ಕೇಳ್ತಾರೆ. ಇವಾಗ ನಾನು ಹೇಳಿದ್ನಲ್ಲ ನಿಮ್ಗೆ ಯೂಸ್ ಗಳನ್ನ, ಇದನ್ನು ನೋಡ್ಕೋಬೇಕು. ನೆಕ್ಸ್ಟ್ ನೀವೇನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಪೀನ ದರ್ಪಣದ ಉಪಯೋಗಗಳೇನು ಅಂತಂದ್ ಹೇಳಿ ನನಗ ಹಾಕ್ರಿ. ನಾನು ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಹಿಂಗ್ ಕರ್ವ್ ರೋಡ್ ಇರ್ತಾವ ನೋಡ್ರಿ, ಹಿಂಗ್ ಕರ್ವ್ ರೋಡ್ ಇದ್ದಾಗ ಇಲ್ಲೊಂದ್ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿ ದೊಡ್ಡದಾಗಿರೋದೊಂದು ಮಿರರ್ ಅನ್ನ ಹಾಕ್ತಾರ. ಸೊ ಎಷ್ಟೋ ದೂರ ಇದ್ರೂ ಕೂಡ ನಮಗ್ ಸಮೀಪ ಕಾಣಿಸುತ್ತ. ಆಮೇಲೆ ಈಗ ಕಾರ್ ಇರುತ್ತ, ಈ ತರ ಕಾರ್ ಇರುತ್ತ, ಕಾರ್ದ ಏನಂತಂದ್ ಹೇಳಿದ್ರೆ ಸೈಡ್ ಮಿರರ್ ಇರುತ್ತಲ್ಲ, ತುಂಬಾ ದೂರಿನ ವಸ್ತುಗಳು ಕಾಣಿಸ್ಬೇಕಂತಂದ್ ಹೇಳಿದ್ರೆ ಅಲ್ಲಿ ಏನಂತಂದ್ ಹೇಳಿದ್ರೆ ಪೀನ ದರ್ಪಣಗಳನ್ನ ಬಳಸ್ತಾರ. ಸೊ ಇನ್ನು ಯಾವ ಉಳಿದಿರೋದಂತ ಹೇಳಿದ್ರು ನೋಡ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾರು ಪ್ರಸಿದ್ಧ ಕ್ರಾಂತಿಕಾರಿ ಕಾರ್ಯಕರ್ತರು ಮತ್ತು ಹಿಂದೂಸ್ತಾನ ಸೋಷಿಯಾಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್, ಇದ್ ನೆನ್ಪಿಟ್ಕೊಡ್ರಿ. ಹಿಂದೂಸ್ತಾನ್ ಸೋಷಿಯಾಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ನ ನಾಯಕರಾಗಿದ್ದಾರು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಯಾರಪ್ಪ ಅಂತಂದ್ರೆ ಚಂದ್ರಶೇಖರ್ ಆಜಾದ್ ಅವರು. ಯಾರು? ಚಂದ್ರಶೇಖರ್ ಆಜಾದ್. ಆಮೇಲೆ ಎಲ್ರಿಗೂ ನಿಮ್ಗೆ ಗೊತ್ತು, ಚಕ್ರವರ್ತಿ ಗೋಪಾಲ್ಚಾರಿ ಅಥವಾ ಸಿ ಗೋಪಾಲ್ಚಾರಿ ಅವರು ಕೊನೆಯ ಗವರ್ನರ್ ಆಗಿದ್ರು. ಇವ್ರು ಯಾರಾಗಿದ್ರು ಅಂತಂದ್ ಹೇಳಿದ್ರ ಮೌಂಟ್ ಬ್ಯಾಟನ್ ಆದ ನಂತರ ಕೊನೆಯ ಗವರ್ನರ್ ಅಥವಾ ವೈಸ್ರಾಯ್ ಯಾರಾಗಿದ್ರು ಅಂತಂದ್ ಹೇಳಿದ್ರ ಭಾರತದ ಕಡೆಯಿಂದ ಮೊದಲ ಹಾಗೂ ಕೊನೆಯ ಸಿ ಗೋಪಾಲ್ಚಾರಿ ಅವರಾಗಿದ್ರು. ಈ ಪಾಯಿಂಟ್ ಗಳನ್ನ ನೀವು ನೆನ್ಪಿಡ್ಕೋಬೇಕು. ಈ ಚಂದ್ರಶೇಖರ್ ಆಜಾದ್ ಇದಾರಲ್ಲ, ಇವ್ರನ್ನ ನಾವು ಇನ್ನೂ ಏನ್ ಹೇಳ್ತೀವಿ ಅಂದ್ರೆ ಇನ್ನೊಂದು ಕ್ರಾಂತಿಕಾರಿಗಳು ಅಂತ ಕೂಡ ಹೇಳ್ತೀವಿ ಅವ್ರನ್ನ. ಚಂದ್ರಶೇಖರ್ ಆಜಾದ್ ಅವ್ರನ್ನ ಏನಂತ ಹೇಳ್ತೀವಿ, ಕ್ರಾಂತಿಕಾರಿಗಳು ಅಂತಾನು ಕೂಡ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಈ ವಿಡಿಯೋದಲ್ಲಿ ಲಾಸ್ಟ್ ಕ್ವಶನ್, ಇದು ಯಾವ್ದ್ರ ಮೇಲೆ ಬಂದೈತೆ ಅಂತಂದ್ ಹೇಳಿದ್ರೆ ವರ್ಕ್ ಮೇಲೆ ಬಂದೈತೆ. ಸೊ ಈಸಿಯಾಗಿ ನಾವು ಸಾಲ್ವ್ ಮಾಡ್ಕೋಬಹುದು ನೋಡ್ರಿ. ಶ್ಯಾಮ್ ಮತ್ತು ಸುಂದರ್ ಅನ್ನೋರು ಇಬ್ಬರು ಜನ ಇದಾರೆ. ಶ್ಯಾಮ್ ಮತ್ತು ಸುಂದರ್ ಅನ್ನೋರು ಕ್ರಮವಾಗಿ 16 ದಿನ 24 ದಿನ ಕೆಲಸ ಮಾಡ್ತಾರೆ. ಇವ್ 16 ದಿನ ಮಾಡ್ತಾನೆ, ಇವ್ 14 ದಿನ ಕೆಲಸ ಮಾಡ್ತಾನೆ. ಈ ವರ್ಕ್ ಮೇಲಿರೋದು ನಾನು ಲಿಂಕ್ ಹಾಕಿರ್ತೀನಿ ಕೆಳಗಡೆ, ಅದನ್ನು ನೋಡ್ಕೊಳ್ರಿ. ಒಂದು ಕೆಲಸವನ್ನ ಮಾಡ್ಬೋದು. ಅವ್ರೇನಂತಂದ್ ಹೇಳಿದ್ರೆ ಒಂದ್ ಕೆಲಸ ಐತೆ, ಈ ಕೆಲಸವನ್ನ ಶ್ಯಾಮ್ ಇದ್ದ 16 ದಿನದಾಗ, ಸುಂದರ್ ಇದ್ದ 24 ದಿನದಾಗ ಮುಗಿಸ್ತಾರ. ಹಂಗಾದ್ರೆ ಶ್ಯಾಮ್ ಒಬ್ಬನೇ ಕೆಲಸವನ್ನ ಪ್ರಾರಂಭ ಮಾಡ್ತಾನೆ. ಶ್ಯಾಮ್ ಒಬ್ಬ ಏನಪ್ಪಾ ಅಂತಂದ್ ಹೇಳಿ ಕೆಲಸ ಪ್ರಾರಂಭ ಮಾಡ್ತಾನ. 10 ದಿನಗಳ ನಂತರ, 10 ದಿನ ಒಬ್ಬ ಮಾಡ್ತಾನೆ. 10 ದಿನ ಆದ ನಂತರ ಯಾರು ಬಂದ್ ಸೇರ್ತಾರ, ಸುಂದರ್ ಅವನೊಂದಿಗೆ ಸೇರ್ಕೊಂತಾನ. ಅಂದ್ರೆ ಶ್ಯಾಮ್ ಮತ್ತು ಸುಂದರ್ ಇಬ್ರು ಸೇರಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಹಂಗಾದ್ರೆ ಕೆಲಸ ಯಾವಾಗ ಪೂರ್ಣಗೊಳ್ಳುತ್ತ ಅಂತಂದೇಳಿ, ಎಷ್ಟ್ ದಿನದಾಗ ಕೆಲಸ ಮುಗಿಯುತ್ತ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಈಗ ನಾವೇನ್ ಮಾಡ್ಬೇಕು, ಈ ತರ 2 ಕೊಟ್ಟಿದಾರ ಅಂತಂದ್ ಹೇಳಿದ್ರೆ ಇಬ್ಬರು ದಿನಗಳು, ಇದ್ರ ಲಸ ತಕೊಡ್ರಿ. ಫಸ್ಟ್ ಆಪ್ಷನ್ ಏನಂತಂದ್ ಹೇಳಿದ್ರೆ ಈ ತರ ಬರ್ಕೊಂಡು ಲಸ ತಕೋಬೇಕು. 2 ಎಂಟ್ಲೆ 16, 2 ಏಳ್ಲೆ 14. ನೆಕ್ಸ್ಟ್ ನೋಡ್ರಿ ಬರತ್ತೇನ, 2 ಎಂಟ್ಲೆ 16, 16 ಏಳ್ಲೆ ಎಷ್ಟಾಗತ್ತೆ ನೋಡ್ರಿ, ಸಾರಿ 24 ಇದು, 24 ಇದು. 2 ಎಂಟ್ಲೆ 16, 2 ಹನ್ನೆರಡ್ಲೆ 24. ನೆಕ್ಸ್ಟ್ ಇನ್ನು ಹೋದೈತಿ ನೋಡ್ರಿ, 2 ನಾಲ್ಕಲೆ 8, 2 ಆರ್ಲೆ 12. ನೆಕ್ಸ್ಟ್ 2 ಎಡ್ಲೆ 4, 2 ಮೂರ್ಲೆ 6, 2 ಎಡ್ಲೆ 4, 4 ಎಡ್ಲೆ 8, 8 ಎಡ್ಲೆ 16, 16 ಮೂರ್ಲೆ 48. ನಮ್ದು ಲಸ ಎಷ್ಟು ಬರುತ್ತೆ ಇದ್ರದ್ದು, 48 ಬರುತ್ತೆ. ಈ 48 ಅನ್ನೋದು ಏನಂತಂದ್ ಹೇಳಿದ್ರೆ ಒಟ್ಟು ಕೆಲಸ ಅಂತಂದ್ ಹೇಳ್ತೀವಿ. ಸೊ 48 ಅನ್ನೋದೇನು ಒಟ್ಟು ಕೆಲಸ. ಇವಾಗ 16 ದಿನದಾಗ 48 ಯೂನಿಟ್ ಕೆಲಸ ಮಾಡ್ತಾರ. ಇನ್ 1 ದಿನದಾಗ ಎಷ್ಟ್ ಮಾಡ್ತಾರ, ಹೆಂಗ್ ಕಂಡು ಹಿಡಿತೀರಿ? 1 ದಿನದಾಗ ಎಷ್ಟ್ ಮಾಡ್ತಾರ? ಸಿಂಪಲ್. ಸೊ ಟೋಟಲ್ ಕೆಲಸ ಎಷ್ಟೈತಿ, 48 ಐತೆ, ಡಿವೈಡೆಡ್ ಬೈ 16 ಮಾಡ್ರಿ ಅಂತಂದ್ ಹೇಳಿದ್ರೆ 1 ದಿನದಾಗ ಎಷ್ಟ್ ಮಾಡ್ತಾರ ಅಂತ ಗೊತ್ತಾಯ್ತಲ್ಲ, ಇದು 16 ದಿನ. ಸೊ 16 ಅಂದ್ಲೆ 16 ಮೂರ್ಲೆ ಅಂದ್ರೆ ದಿನಕ್ಕೆ 3 ಯೂನಿಟ್ ಕೆಲಸ ಮಾಡ್ರು ಅಂತಂದ್ ಹೇಳಿದ್ರೆ 48 ಆಗತ್ತೆ 16 ದಿನಕ್ಕೆ. ಸೇಮ್ ಹಂಗ ನೋಡ್ರಿ, ಇದು 24. ಸೊ ಎಷ್ಟು ಕೆಲಸ ಮಾಡ್ತಾನೆ ಇವನು, ಟೋಟಲ್ 48 ಯೂನಿಟ್ ಕೆಲಸ ಐತೆ, 24 ದಿನ ಮಾಡ್ತಾನೆ. 24 ಒಂದ್ಲೆ 24 ಎರಡ್ಲೆ. ಸೊ ಡೈಲಿ 2 ಯೂನಿಟ್ ಮಾಡ್ದ ಅಂತಂದ್ ಹೇಳಿದ್ರೆ 24 ದಿನದಾಗ 48 ಯೂನಿಟ್ ಕೆಲಸ ಮುಗಿಸ್ತಾನ. ಈಗ ನಮಗ್ ಕ್ವಶನ್ ಏನೈತಿ, ಇಲ್ಲಿ ಬರ್ದೈತಿ ನೋಡ್ರಿ.
ಸೊ ಫಸ್ಟ್ ದಿಂದ ಯಾರು ಸ್ಟಾರ್ಟ್ ಮಾಡ್ತಾರ, ಶ್ಯಾಮ್ ಒಬ್ಬ ಸ್ಟಾರ್ಟ್ ಮಾಡ್ತಾನ. ಎಷ್ಟು ದಿನ ವರ್ಕ್ ಮಾಡ್ತಾನ, 10 ದಿನ ವರ್ಕ್ ಮಾಡ್ತಾನ. ಅಂದ್ರೆ ಶ್ಯಾಮ್ ಎಷ್ಟು ದಿನ ಮಾಡ್ತಾನ, ದಿನಕ್ಕ 3 ಯೂನಿಟ್ ಮಾಡ್ತಾನ ಅಂತಂದ ಹೇಳಿದ್ರೆ 10 ದಿನಕ್ಕೆ ಎಷ್ಟಾಯ್ತು ಸರ್, 30 ಯೂನಿಟ್ ಕೆಲಸ ಮಾಡಿದ್ರಿ. 30 ಯೂನಿಟ್ 48ರ ಒಟ್ಟು ಕೆಲಸ ಒಳಗಡೆ 30 ಯೂನಿಟ್ ಶ್ಯಾಮ್ ಒಬ್ಬ ಮಾಡ್ದ. ಅಂದ್ರೆ ಇನ್ ಎಷ್ಟು ಕೆಲಸ ಉಳಿತು, 48 ಮೈನಸ್ 30 ಮಾಡ್ರಿ ಸರ್, 18 ಯೂನಿಟ್ ಕೆಲಸ ಉಳಿತ್ರಿ. ಈ 18 ಯೂನಿಟ್ ನೆಕ್ಸ್ಟ್ ಏನಾಗತ್ತೆ, 10 ದಿನ ಆದ ನಂತರ ಶ್ಯಾಮ್ ಸುಂದರ್ ಇಬ್ರು ಸೇರ್ತಾರ. ಇಬ್ರು ಸೇರ್ರ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ, 3 + 2 ಸರ್ 5 ಯೂನಿಟ್ ಕೆಲಸ ಮಾಡ್ತಾರ. ಅಂದ್ರೆ ಇನ್ನು ಉಳಿದಿದ್ದೆಷ್ಟು, 18 ಯೂನಿಟ್ ಅನ್ನ ಎಷ್ಟು ದಿನದಾಗ ಕೆಲಸ ಮುಗಿಸ್ತಾರ ನೋಡ್ರಿ, 5 3 15, ಇನ್ನೆಷ್ಟು ಉಳಿತು 3. ಅಂದ್ರ 3 ದಿನ 3/5 ಡೇಸ್ ಬರುತ್ತೆ. 3 × 3/5 ದಿನ ಅಂತಂದ್ ಹೇಳಿ ಬರ್ತೈತೆ. ಈಗ ಆಲ್ರೆಡಿ 10 ದಿನ ತಗೊಂಡಾರ, ಪ್ಲಸ್ ಇಲ್ಲಿ 3 ದಿನ ಅಂತಂದ ಹೇಳಿದ್ರೆ 13 ದಿನ. ಇನ್ ಮ್ಯಾಲಿಂದ ಎಷ್ಟು ಅಂತಂದ ಹೇಳಿದ್ರೆ 3/5 ದಿನಗಳು. ಸೊ ಅದು 13 × 3/5 ದಿನಗಳನ್ನ ತಗೊಂಡು ಈ ಕೆಲಸವನ್ನ ಮುಗಿಸ್ತಾರ. ಈ ತರ ಮಾಡ್ಕೋಬೇಕು. ಸೊ ಫಸ್ಟ್ ನಾವ್ ಏನ್ ಮಾಡ್ಕೊಂಡ್ವಿ, ಶ್ಯಾಮ್ ಸುಂದರ್ ಅವ್ರು ಎಷ್ಟು ದಿನದಾಗ ಮುಗಿಸ್ತಾರ ಅಂತ ನೋಡ್ಕೊಂಡ್ವಿ. ಅದ್ರ ಲಸ ತಕೊಂಡ್ವಿ. ಲಸ ತಕೊಂಡು ಅಂತಂದ ಹೇಳಿದ್ರೆ ಒಟ್ಟು ಕೆಲಸ ಬರುತ್ತ. ಆಮೇಲೆ ನೆಕ್ಸ್ಟ್ ಅವರು ಇಷ್ಟು ಯೂನಿಟ್ ಕೆಲಸವನ್ನ 16 ದಿನದಾಗ ಮುಗಿಸ್ತಾರ ಅಂತಂದ ಹೇಳಿದ್ರೆ ಇನ್ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ. ಸಿಂಪಲ್ ಇದನ್ನ ಡಿವೈಡೆಡ್ ಬೈ ಮಾಡ್ಕೊಂಡ್ವಿ. 1 ಯೂನಿಟ್ 3 ದಿನ, ಸಾರಿ 1 ದಿನಕ್ಕೆ 3 ಯೂನಿಟ್. ನೆಕ್ಸ್ಟ್ ಇವನು ಒಂದ್ ದಿನಕ್ಕೆ ಎಷ್ಟು ಅಂತಂದ ಹೇಳಿದ್ರೆ 2 ಯೂನಿಟ್. ಫಸ್ಟ್ 10 ಡೇಸ್ ಒಬ್ನ ಮಾಡ್ತಾನ. ಅವ್ ಎಷ್ಟು ದಿನಕ್ಕೆ ಎಷ್ಟು ಮಾಡ್ತಾನ ಅಂದ್ರೆ 3 ಯೂನಿಟ್ ಮಾಡ್ತಾನ. ಅಂದ್ರೆ 10 ದಿನಕ್ಕೆ ಎಷ್ಟಾಯ್ತು, 30 ಯೂನಿಟ್ ಕೆಲಸ ಆಯ್ತು. ಉಳಿದಿರೋ ಕೆಲಸ ಎಷ್ಟು, 18. ಇವ್ರಿಬ್ರು ಸೇರಿ ಮಾಡ್ತಾರ. ಇಬ್ರು ಸೇರಿ 5 ಯೂನಿಟ್ ಕೆಲಸ ಮಾಡ್ತಾರ. 3 + 2 5 ಯೂನಿಟ್. ಅಂದ್ರೆ 18 ಯೂನಿಟ್ ಅನ್ನ ಎಷ್ಟು ದಿನದಾಗ ಮುಗಿಸ್ತಾರ, ಡೈಲಿ 5 ಅಂತಂದ ಹೇಳಿದ್ರೆ 3 ದಿನ 3/5 ಡೇಸ್. ಆಲ್ರೆಡಿ 10 ದಿನ ಐತಿ, ಅಂದ್ರೆ 13 ದಿನ ಆಯ್ತು. 3/5 ಡೇಸ್ ಅಂತಂದ ಹೇಳಿ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತೀವಿ. ನಾವು ಡೈಲಿ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಈಸಿಯಾಗಿ ಬರ್ತೈತೆ. ಆಮೇಲೆ ನೆಕ್ಸ್ಟ್ ವರ್ಕ್ ಮೇಲೆ, ಆಮೇಲೆ ನೆಕ್ಸ್ಟ್ ಹೇಳಿಕೆ ಮತ್ತು ತೀರ್ಮಾನಗಳ ಮೇಲೆ ನಾನು ವಿಡಿಯೋವನ್ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ ನೀವು ಅಲ್ಲಿ ನೋಡ್ಕೋಬಹುದು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.